ವೀಕ್ಷಕರೇ ಬನ್ನಿ ಒಂದು ಒಳ್ಳೆ ಆಫರ್ ಇದೆ ತೋರಿಸ್ತೀನಿ ಬನ್ನಿ. ಈ ಒಂದು ಬಾಕ್ಸ್ ಚೇರ್ ಬೇಕಾ, ಅದು ಫ್ರೀ ಆಗಿ ನಿಮಗೆ ಬಾಕ್ಸ್ ಚೇರ್ ಬೇಡವಾ, ಸೊ ರೆಕ್ಲೈನರು ಸಿಗುತ್ತೆ, ಇದನ್ನ ಬೇಕಾದ್ರೆ ತಗೊಂಡೋಗಿ. ಈ ಒಂದು 4 ಸೀಟರ್ ಡೈನಿಂಗ್ ಟೇಬಲ್ ಬೇಕಾ, ಇದು ಕೂಡ ಸಿಗ್ತಾ ಇದೆ ನಿಮಗೆ ಫ್ರೀ ಆಗಿ. ನಿಮ್ಮ ಮನೇಲಿ ಕಾರ್ಡ್ ಕೂಡ ಇಲ್ವಾ, ಸೊ ಈ ಕಾರ್ಡ್ ಕೂಡ ನಿಮ್ಗೆ ಸಿಗ್ತಾ ಇದೆ, ಇದು ಕೂಡ ಫ್ರೀ ಆಗಿ. ಇವನಿಗೇನಾದರೂ ಹುಚ್ಚಿಡ್ದಿದೆಯಾ, ಸೊ ಇಷ್ಟೊಂದೆಲ್ಲ ಫ್ರೀ ಅಂತ ಹೇಳ್ತಾ ಇದ್ದಾನೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ರಾ. ಸೊ ನಾನು ಇವತ್ತು ವಿಸಿಟ್ ಮಾಡಿರೋದು ಯೂನಿಕ್ ಹೋಮ್ ಫರ್ನಿಚರ್ಗೆ. ಸೊ ಇಲ್ಲಿ ಕೆಲವೊಂದು ಸೋಫಾಗಳ ಮಾಡೆಲ್ಗಳನ್ನ ಮೇಲೆ ಸೊ ಇಷ್ಟೆಲ್ಲ ಫ್ರೀನ ಕೊಡ್ತಾ ಇದ್ದಾರೆ. ಸೊ ನಮಸ್ಕಾರ ಕರ್ನಾಟಕ, ನೀವು ಯಾರೆಲ್ಲ ಒಂದು ಪ್ರೀಮಿಯಂ ಆಗಿರೋಂಥ ಲಕ್ಸುರಿ ಆಗಿರುವಂಥ ಸೋಫಾ, ಡೈನಿಂಗ್ ಟೇಬಲು ಇಲ್ಲ ಕಾರ್ಟ್ನ ನೋಡ್ತಾ ಇದ್ರೆ ಒಂದು ಒಳ್ಳೆ ಶಾಪ್ ಅಂತಾನೆ ಹೇಳ್ಬೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಫುಲ್ ಡೀಟೇಲ್ನ ತಿಳ್ಕೊಂಬೋಣ. ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ, ತಾವು ಹೆಂಗಿದ್ದೀರಾ ಸರ್? ಹಾಂ ಸರ್, ಸೂಪರ್. 2 ತಿಂಗಳು ಆಗೋಯ್ತು, 2 ತಿಂಗಳಿಂದ ವಿಡಿಯೋ ಮಾಡಿದ್ದು. ರೆಸ್ಪಾನ್ಸ್ ಹೇಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಆ ರಿಕ್ವೆಸ್ಟ್ ಮೇಲೆನೆ ನಾವು ನಿಮ್ಗೆ ಮತ್ತೆ ಬರಕ್ಕೆ ಹೇಳಿದ್ವಿ. ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹೇಳ್ತೀವಿ. ಆ ಕಸ್ಟಮರ್ಸ್ ನಮ್ಗೆ ಮತ್ತೆ ರಿಕ್ವೆಸ್ಟ್ ಮಾಡಿದ್ವಿ, ಸರ್ ನೀವು ಏನು ಆಫರ್ ಇತ್ತು ತುಂಬಾ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿದ್ದಕ್ಕೆ ನಾವು ಈ ವಿಡಿಯೋ ಮಾಡಕ್ಕೆ ಒಂದು ಮತ್ತೆ ಅವಕಾಶ ಸಿಕ್ತು. 5 ಹೊತ್ತಕ್ಕೆ ಮಾಡ್ತಾ ಇದ್ದೀವಿ. ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ, ಮಾತಾಡೋಣ. ಓಕೆ ಸರ್. ಇವಾಗ ಮೊದಲದಾಗಿ ನಿಮ್ದೊಂದು ಶಾಪ್ದು ಎಕ್ಸಾಕ್ಟ್ ಲೊಕೇಶನ್ ಒಂದ್ಸಲಿ ಹೇಳ್ಬಿಡಿ. ಕಲ್ಯಾಣಿ ಕಾರ್ ಶೋರೂಮ್, ಮಾರುತಿ ಶೋರೂಮ್ ಅಥವಾ ಮಲ್ಬಾರ್ ಗೋಲ್ಡ್, ಪಿಲ್ಲರ್ ನಂಬರ್ 142 ಆರ್ ವೇಗಾ ಸಿಟಿ, ನಿಯರ್ ಬೈ ಪಾಯಿಂಟ್ ಬನ್ನರ್ಘಟ್ಟ ಮೇನ್ ರೋಡ್ ನಲ್ಲಿ ಬೆಳೆಕಳಿ ಸಿಗ್ನಲ್ ನಲ್ಲಿ ಅಂಗಡಿ, ಕಾರ್ನರ್ ಬಿಲ್ಡಿಂಗ್. ಓಕೆ, ಇವತ್ತು ಏನೇನೆಲ್ಲ ಮಾಡಲು ನೋಡ್ತಿದೀವಿ ಸರ್? ಏನ್ ಸ್ಪೆಷಲ್ ಇದೆ ನಿಮ್ಮ ಶಾಪ್ ಅಲ್ಲಿ? ಇವತ್ತು ನೋಡಿ, ನಾವು ಒಂದು ಎಕ್ಸ್ಕ್ಲೂಸಿವ್ ಒಂದು ಸೋಫಾ ತಗೊಂಡ್ ಬಂದಿದೀವಿ, ಫೈಬರ್ ಮೋಲ್ಡೆಡ್ ಟೀ ಕೌಡ್ ಅಂತ ಎಕ್ಸ್ಕ್ಲೂಸಿವ್ ಆಗಿ ಇದೆ. ಆಫರ್ ನಾನು ಪ್ರೈಸ್ ಹೇಳುದಿಲ್ಲ, ಕಸ್ಟಮರ್ ಬರಲಿ. ಆಕ್ಚುಲಿ ಈ ಆಫರ್ ಕಸ್ಟಮರ್ಗೆ ಕೊಡ್ತೀನಿ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳ್ತೀವಲ್ಲ, ಆ ತರ ಒಂದು ಒಳ್ಳೆ ಮಾಡ್ಲು ತಂದು ಇಟ್ಬಿಟ್ಟಿದ್ದೀರಾ. ಹೌದು ಸರ್, ಯಾಕಂತ ಹೇಳಿದ್ರೆ ಡಿಮ್ಯಾಂಡ್ ಇತ್ತು ಆ ತರ. ಸರ್ ಒಂದು ಸಮಥಿಂಗ್ ಡಿಫ್ರೆಂಟ್ ಮನೆಗೆ ಬೇಕು ಅಂತ ಸ್ವಲ್ಪ ಎಕ್ಸ್ಕ್ಲೂಸಿವ್ ಕಸ್ಟಮರ್ಸ್, ಹೈ ಎಂಡ್ ಕಸ್ಟಮರ್ಸ್ ಏನು ಹೇಳ್ತಾ ಇದ್ರು, ಸರ್ ನಮ್ಗೆ ಆ ತರ ಸೋಫಾ ಬೇಕು ನಮ್ಮ ಮನೆಗೆ, ಸ್ವಲ್ಪ ಕಾರ್ವಿನ್ ಅಂತ ಸ್ವಲ್ಪ ಫೋಟೋಸ್ ಎಲ್ಲ ತೋರಿಸಿದ್ರು. ಆ ಉದ್ದೇಶದಿಂದ ಆ ಡಿಮ್ಯಾಂಡ್ ತಕ್ಕದಕ್ಕೆ ಒಂದು ಸೋಫಾ ತರಿಸಿದ್ದೀನಿ. ಪ್ರೈಸ್ ಚಾಲೆಂಜಿಂಗ್ ಪ್ರೈಸ್, ಪೂರ್ತಿ ಬ್ಯಾಂಗ್ಳೂರ್ ಹುಡ್ಕೊಂಡು ಬರಲಿ ಸರ್. ಈ ಪ್ರೈಸ್ ನಲ್ಲಿ ಅಲ್ಲಿ ಸಿಗ್ತದೆ ಅಂತ ಹೇಳಿ ಅಲ್ಲಿಂದ ಅವ್ರ ಪ್ರೈಸ್ ಇಂದನ ಕಮ್ಮಿ ನಾನು ಮಾಡ್ಕೊಡೋದು ಜವಾಬ್ದಾರಿ ನಂದಂತ ಹೇಳಿ 100% ಇದು ಚಾಲೆಂಜ್. ಓಕೆ, ಲಾಸ್ಟ್ ಟೈಮ್ 2 ಆಫರ್ನ ಕೊಟ್ಟಿದ್ರಿ, ರೆಕ್ಲೈನರ್ ಸೋಫಾ ಮತ್ತೆ ಬಾಕ್ಸ್ ಸೋಫಾ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಹೋಗಿತ್ತ ಸರ್ ಆಫರ್? ಕೊಟ್ಟಿದ್ದೀರಾ? ತುಂಬಾ ಸರ್, ನಮ್ಮ ವಿಡಿಯೋನಲ್ಲಿ ನಾವು ಏನ್ ಹೇಳಿರ್ತೀವಿ ನೀವು ತೋರಿಸಿರ್ತೀರಲ್ಲ ಸರ್, ಒಂದು ಮಾತು ಏನಾದ್ರು ಹಿಂದ್ಗಡೆ ಮುಂದ್ಗಡೆ ಇದ್ರೆ ಕಸ್ಟಮರ್ಸ್ ನನ್ಗೆ ಹೇಳಿ ಈ ತರ ನೀವು ವಿಡಿಯೋನಲ್ಲಿ ತೋರಿಸಿದ್ ಕೊಳ್ಳಿಲ್ಲ ಅಂತ, ಆ ಕಸ್ಟಮರ್ಗೆ ನನ್ನ ಕಡೆಯಿಂದ ಅವ್ರ ಕಸ್ಟಮರ್ ಏನ್ ಹೇಳ್ತಾರ ನಾವು ಕೊಡ್ಬೇಕು ಸದ್ಯ ರೆಡಿ. ಮತ್ತೆ ಇನ್ನು ಈ ಸತಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಅಡಿಷನಲ್ ಒಂದು ರೆಕ್ಲೈನರ್ ಒಂದು ಆಪ್ಷನ್ ಇತ್ತು. ಇವಾಗ ತುಂಬಾ ಕಸ್ಟಮರ್ ಮನೆ ಜಾಗ ಇಲ್ಲ ಅಂತ ಏನ್ ಮಾಡ್ತಾ ಇದ್ರು, ಸರ್ ನಮ್ಗೆ ಬೇರೆ ಏನಾದ್ರು ಆಲ್ಟರ್ನೇಟ್ ಕೊಡಿ ಅಂತ ಒಂದು ಆಪ್ಷನ್ ಬಂತು. ಈ ಸತಿ ಏನ್ ಮಾಡಿದೀವಿ, ಕಸ್ಟಮರ್ಸ್ಗೆ ರೆಕ್ಲೈನರ್ ನಿಮ್ಗೆ ಫ್ರೀ ನಮ್ ಸೋಫಾ ಜೊತೆನಲ್ಲಿ ಬೇಡ ಅಂತ ಹೇಳಿದ್ರೆ ಒಂದು ಬಾಕ್ಸ್ ಟೈಪ್ ಮಂಚ, ನಮ್ಗೆ ಅದೂ ಸೆಟ್ ಇಲ್ಲ ಅಂದ್ರೆ ಒಂದು ಡೈನಿಂಗ್ ಟೇಬಲ್ ಇಲ್ಲ, ಅದು ಬೇಡ ಅಂತ ಹೇಳಿದ್ರೆ 3 ಡೋರ್ ವಾರ್ಡ್ರೋಬ್, ಟೀಕ್ವುಡ್ ರಾಕಿಂಗ್ ಚೇರ್ ಏನಾದ್ರು, ಇದೆಲ್ಲ ಅನುಕೂಲ ಮಡಗಿದ್ದೀವಿ. ಏನಾದ್ರು ಅವ್ರ ಕಸ್ಟಮರ್ ಅವ್ರ ಮನೆ ತಕ್ಕದಕ್ಕೆ ಅವ್ರಿಗೆ ಏನ್ ಸೂಟ್ ಆಗತ್ತೆ ಇದು ಕೊಟ್ಬಿಡಿ ಸರ್ ಅಂತ ಹೇಳಿದ್ರೆ ಒಂದು ಸೋಫಾ ಜೊತೆ ನಾವು ಫ್ರೀ ಕೊಡ್ತೀವಿ. ಬಂದ್ರೆ ಏನಾದ್ರು ಒಂದು ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ಏನಾದ್ರು ಬೇಕೇ ಬೇಕಾಗತ್ತೆ. ಅದೇನಾದ್ರು ಬೇಕು ಅಂತ ಹೇಳಿದ್ರೆ ಅವ್ರ ತಕ್ಕದಕ್ಕೆ ನಾವು ಏನಾದ್ರು ಗಿಫ್ಟ್ ಕೊಡ್ತೀವಿ. ಇವಾಗ ಇಷ್ಟೆಲ್ಲ ಫ್ರೀ ಹೇಳಿದ್ರಲ್ಲ, ಇದು ಯಾವ ಸೋಫಾದ ಮೇಲೆ ಫ್ರೀ ಇದೆ ಸರ್? ಇದು ಸರ್ ನಮ್ಮ ಹತ್ರ ಒಂದು ಎಲ್ ಶೇಪ್ ಒಂದು 3-4 ಸೋಫಾ ಇದೆ. ಡಬಲ್ ಚಾಪ್ಲಾ ಸೋಫಾ, ಬೆಂಟ್ಲಿ ಸೋಫಾ, ಜಾರ್ಡನ್ ಸೋಫಾ, ಮತ್ತೆ ಒಂದು ಆಪಲ್ ಸೋಫಾ, ಇದೊಂದು ಕೆಲವೊಂದು ಸೋಫಾಗಳು ಇದೆ. ಅದ್ರ ಜೊತೆನಲ್ಲಿ ನಾವು ಅದಕ್ಕೆ ನಂಗೆ ತೋರಿಸ್ಕೊಂಡು ಹೇಳ್ಬೋಣ ಅಲ್ವಾ? ಖಂಡಿತ ನಿಮ್ಮಲ್ಲಿ ಇಎಂಐ ಆಪ್ಷನ್ ಇದೆ ಅಲ್ವಾ? ಬಜಾಜ್ ಇಎಂಐ ಆಪ್ಷನ್ ಇದೆ, ನೀವು ಬೇಕಂತ ಹೇಳಿದ್ರೆ ಅದರಿಂದನೂ ಅನುಕೂಲ ಮಾಡಬಹುದು. 0 ಡೌನ್ ಪೇಮೆಂಟ್ ಆಪ್ಷನ್ಸ್ ಇದೆ, ಅದ್ ಬೇಕಾದ್ರೂ ತಗೊಳ್ಳಿ ಹೋಗ್ಬೋದು. ಮತ್ತೆ ಬ್ಯಾಂಗ್ಳೂರ್ ನಮ್ದು ಫ್ರೀ ಸರ್ವಿಸ್ ಇದೆ. ನೀವು ಎಲ್ಲ ಔಟ್ ಆಫ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರು ನಾಮಿನಲ್ ಚಾರ್ಜ್ ತಗೊಂಡು ನೀವು ಪೂರ್ತಿ ಕರ್ನಾಟಕದಕ್ಕೂ ಸರ್ವಿಸ್ ಕೊಡ್ತೀವಿ ನಾವು. ನಾಮಿನಲ್ ಚಾರ್ಜಸ್ ಬೆಂಗಳೂರಿಂದ ಆಚೆ ಕಡೆ ಎಲ್ಲಿ ಬೇಕಾದ್ರೂ ಇರಲಿ, ಪೂರ್ತಿ ಬೆಂಗಳೂರು ಆದ್ರೆ ಫ್ರೀ ಡೆಲಿವರಿ, ಔಟ್ ಆಫ್ ಬೇಕಂತ ಹೇಳಿದ್ರು ಕೊಡ್ತೀವಿ. ಆಕ್ಚುಲಿ ಬೆಂಗಳೂರು ಆದ್ರೆ ಫ್ರೀ ಡೆಲಿವರಿ. ಬೆಂಗಳೂರು ಫ್ರೀ, ಪೂರ್ತಿ ಬ್ಯಾಂಗ್ಳೂರ್ ಫ್ರೀ. ಓಕೆ, ಮಾಡೆಲ್ ನ ತೋರಿಸ್ಕೊಂಡು ಬರೋಣ ಸರ್, ವೇಸ್ಟ್ ಮಾಡಬೇಡ ಟೈಮ್. ಖಂಡಿತ ಬನ್ನಿ ಸರ್. ಇದೊಂದು ಮೊದಲನೇ ಮಾಡಲ್ ನೋಡ್ತಾ ಇದೀವಿ. ಏನು ಮಾಡಲ್ ಸರ್ ಇದು? ಜಾರ್ಡನ್ ಸೋಫಾ ಅಂತ. ಜಾರ್ಡನ್ ಸೋಫಾ ಒನ್ ಆಫ್ ದಿ ಪ್ರೀಮಿಯಂ ಕ್ವಾಲಿಟಿ. ಸೈಡ್ ನಲ್ಲಿ ಎಲ್ಲ ನಿಮ್ಗೆ ಚೆಸ್ಟರ್ ಮಾಡೆಲ್ ಇರುತ್ತೆ, ಕಪ್ ಹೋಲ್ಡರ್ ಇದೆ. ಇದರಲ್ಲಿ ಏನ್ ಬೇಕಾದ್ರೂ ತಿನ್ಕೊಳ್ಳೋ ಟೈಮ್ ನಲ್ಲಿ ಮಾಡ್ಕೊಳ್ಳೋಕೆ ಸಾಧಾರಣ ಕುತ್ಕೊಳ್ತೀವಿ. ತುಂಬಾನೇ ಸ್ಪೇಸ್ ಇದೆ ಅಲ್ಲ? ತುಂಬಾ ಸ್ಪೇಸ್ ಇದೆ. ಇವನ್ ನೀವು ಕುತ್ಕೊಳ್ದ್ರು ಏನ್ ಮಾಡಿದ್ರು ಒಂದು ಪ್ರೀಮಿಯಂ ಏನು ಹಾಳಾಗೋದಂತ ಏನಿಲ್ಲ.
ಬಟ್ಟೆನೂ ನಾವು ಹಾಕಿರೋದು ವಾಟರ್ ಅಸಿಸ್ಟೆಂಟ್ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಓಕೆ. ನಾರ್ಮಲ್ ಬಟ್ಟೆ ಯಾವುದು ಹಾಕ್ಲಿಲ್ಲ, ಮೈಕ್ರೋ ಫ್ಯಾಬ್ರಿಕ್ ಇದು ಅಂತ ನಿಮ್ಗೆ ಕಾಸ್ಟ್ ಕಮ್ಮಿಂಗ್ ಸರ್ ಬರುತ್ತೆ. ಹೌದು. ಇದು ನಾವು ಸ್ವಂತ ಮಾಡಿ ದಿ ಬೆಸ್ಟ್ ಕ್ವಾಲಿಟಿ ಏನಾಗುತ್ತೆ ನಾವು ಬೆಸ್ಟ್ ಮಾಡಕ್ಕೆ ಟ್ರೈ ಮಾಡಿದ್ದೀವಿ. ಈ ಸೋಫಾ ಜೊತೆನಲ್ಲಿ ಒಂದು ಟೀಪೈ, 2 ಪಫಿ ಜೊತೆನಲ್ಲಿ ಇದು ಒಂದು ರೆಕ್ಲೈನರ್ ಆರ್ ನಿಮ್ಗೆ ಒಂದು ಆಪ್ಷನ್ಸ್ ಕೊಟ್ಟಿದೆ. ಏನೇನು ಸಿಗುತ್ತೆ ಅಂತ ಹೇಳ್ಬಿಡಿ ಸರ್ ಒಂದ್ಸಲಿ. ಒಂದು ರೆಕ್ಲೈನರ್ ಅಥವಾ ಒಂದು ಡೈನಿಂಗ್ ಟೇಬಲ್ ಆರ್ ಒಂದು ಕಾಟ್, ಒಂದು 3 ಡೋರ್ ವಾರ್ಡ್ರೋಬ್, ಏನ್ ಬೇಕಾದ್ರೂ ತಗೊಳ್ಬಹುದು. ಯಾವ್ದು ಬೇಕಾದ್ರೂ ಒಂದು ಬೇಕಾದ್ರೆ ಯಾವ್ದು ಬೇಕಾದ್ರೂ ಮನೆ ತಕ್ಕದಕ್ಕೆ ತಗೊಳ್ಬಹುದು. ನಮ್ಮ ಕಡೆಯಿಂದ ಕಲರ್ ಆಪ್ಷನ್ಸ್ ಇದೆ, ಮಾಡಿಫಿಕೇಶನ್ಸ್ ಇದೆ. ಏನಾದ್ರು ಮೆಜರ್ಮೆಂಟ್ ಬೇಕು ಅಂತ ಹೇಳಿದ್ರೆ ನಾವು ನಿಮ್ಮ ಮನೆಗೆ ಬಂದು ಬೇಕಾದ್ರೂ ತಗೊಳ್ತೀವಿ. ಆಕ್ಚುಲಿ ಎಲ್ಲ ತಕ್ಕ ಅನುಕೂಲ ಮಾಡ್ಕೊಡ್ತೀವಿ ಸರ್. ಎಷ್ಟು ಸೀಟರ್ ಬರುತ್ತೆ ಸರ್ ಇದು? ಸರ್ ಇದು ಟೋಟಲ್ 8 ಜನ, 5 ಸೀಟರ್ ಪ್ಲಸ್ ಕಾರ್ನರ್, 6 + 2 8 ಸೀಟರ್ ಬರುತ್ತೆ ಸರ್. 8 ಸೀಟರ್ ವಿತ್ ಸೆಂಟರ್ ಟೇಬಲ್. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 55,000 rupees 55 ಅಲಾಂಗ್ ವಿತ್ ಎನಿ ಒನ್ ಗಿಫ್ಟ್ ಅಂತ ಹೇಳ್ಬೋದು. ಅದರಲ್ಲಿ ನೆಗೋಷಿಯಬಲ್ ಆಗುತ್ತಾ ಸರ್? ಇದೆಲ್ಲ ರೇಟ್ ರೀಸನಬಲ್ ಕೊಟ್ಟಿದೆ, ಯಾಕಂದ್ರೆ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಎಲ್ಲ ಕೊಡ್ತಾ ಇದೀವಿ. ಯಾವುದು ಕಾಂಪಿಟೇಷನ್ ತಕ್ಕದಕ್ಕೆ ನಾವು ಕೂತ್ಕೊಳ್ಳಿಲ್ಲ. ನಮ್ಮ ಉದ್ದೇಶ ಕ್ವಾಲಿಟಿ ಕೊಡಬೇಕು ಅಂತ. ಬಜಾರ್ಗೆ ಕಾಂಪಿಟೇಷನ್ಗೆ ನಾವು ಯಾವ ಮೆಟೀರಿಯಲ್ ಯೂಸ್ ಮಾಡಿ, ನಾವು ಬೇರೆ ಕಡೆ ಎಲ್ಲಿ ಬೇಕಾದ್ರೂ ನೋಡಲಿ, ನಮ್ಮ ಫ್ಯಾಬ್ರಿಕ್ ಸಮಥಿಂಗ್ ಡಿಫ್ರೆಂಟ್, ನಮ್ಮ ಕ್ವಾಲಿಟಿ ಸಮಥಿಂಗ್ ಡಿಫ್ರೆಂಟೇ ಇದೆ ಅಂತ ನಾನು ಹೇಳ್ತೀನಿ. ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ತರ ಕ್ವಾಲಿಟಿ ಇದೆ. ಒಂದ್ಸತಿ ಬರಲಿ, ವಿಡಿಯೋದಲ್ಲಿ ನೋಡೋದಕ್ಕಿಂತ ಒಂದ್ಸಲಿ ಬರಲಿ, ಡೈರೆಕ್ಟ್ ಆಗಿ ಬರಲಿ, ನಮ್ಮ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಕುಷನ್ ಇರಲಿ, ನಮ್ಮ ಫ್ರೇಮ್ ವರ್ಕ್ ಇರಲಿ, ನಮ್ಮ ಸ್ಟಿಚ್ ವರ್ಕ್ ಇರಲಿ, ಈವನ್ ನಮ್ಮ ಫ್ಯಾಬ್ರಿಕ್ ಇರಲಿ, ಎಲ್ಲದಕ್ಕೂ 5 year ಗ್ಯಾರಂಟಿ ನಾವು ಕೊಡ್ತಾ ಇದೀವಿ. ಫ್ರೇಮ್ ಫಾರ್ಮ್ ನ ಕ್ವಾಲಿಟಿನೂ ಕೊಡ್ತಾ ಇದೀವಿ. ಆಪ್ಷನ್ಸ್ ಇದೆ ನಿಮ್ಗೆ ಯಾವ ತರ ನಾವು ಟ್ರೈ ಮಾಡ್ತಾ ಇದೀವಿ. ಬೆಸ್ಟ್ ವಾಟರ್ ಅಸಿಸ್ಟೆಂಟ್ ಫ್ಯಾಬ್ರಿಕ್ ಕೊಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಒರೆಸ್ಕೊಳ್ಳಕ್ಕೆ ಏನಾದ್ರು ನೀರು ಬಿದ್ರು ಕುತ್ಕೊಂಡು ತಿಂದ್ರು ಕ್ಲೀನ್ ಮಾಡಕ್ಕೆ ಅನುಕೂಲ ಆಗಲಿ ಅಂತ ಯೂಸ್ ಮಾಡ್ತಾ ಇದೀವಿ. ಕಲರ್ಸ್ ಆಪ್ಷನ್ ಎಷ್ಟು ಕಲರ್ ಸಿಗುತ್ತೆ? ತುಂಬಾ ಕಲರ್ಸ್ ಇದೆ ಸರ್, ತುಂಬಾ ಕಲರ್ಸ್ ಇದೆ. ನಮ್ಮ ಹತ್ರ ಫ್ಯಾಬ್ರಿಕ್ ಎಲ್ಲ ಇಂಪೋರ್ಟೆಡ್ ಟರ್ಕಿಶ್ ಫ್ಯಾಬ್ರಿಕ್ ಇದೆ, ಇಂಡಿಯನ್ ಫ್ಯಾಬ್ರಿಕ್ಸ್ ಇದೆ, ಸ್ವೇಟ್ ಫ್ಯಾಬ್ರಿಕ್ ಇದೆ, ವೆಲ್ವೆಟ್ ಇದೆ. ನಿಮ್ಗೆ ಯಾವ್ದ್ನಲ್ಲಿ ಏನ್ ಬೇಕು ಅಂತ ಹೇಳಿ ತಕ್ಕದಕ್ಕೆ ಮಾಡ್ಕೊಡ್ತೀವಿ, ಸಿಗುತ್ತೆ. ಓಕೆ. ನಿಮ್ಮಲ್ಲಿ ಬೇಸಿಕ್ ಸೋಫಾ ಅಂತ ಬಂದ್ರೆ ಏನಿದೆ ಸರ್ ಪ್ರೈಸ್? ಸರ್ ನಾವು ಕಸ್ಟಮರ್ ಆನ್ ಡಿಮ್ಯಾಂಡ್ 10,000 rupees ಇಂದ ಸೋಫಾ ಇದೆ ಸರ್. 10,000 ನಾನು ಹೇಳ್ತೀನಿ ವ್ಯೂವರ್ಸ್ಗೆ ಅದು ಒಂದು ತೋರಿಸಿ ಅಂತ. 10,000, 15,000, 17,000, 20,000, 23,000, 25,000, 27,000. ಕಸ್ಟಮರ್ ಒಂದ್ಸತಿ ಬಂದ್ರೆ ಅವ್ರು ಬರೀ ಜಸ್ಟ್ ಹೇಳ್ಬೇಕು ಏನ್ ಬಜೆಟ್ ಇದೆ ಅಂತ. ಆ ಬಜೆಟ್ ತಕ್ಕದಕ್ಕೆ ಮನೆಗೆ ಕಸ್ಟಮೈಸೇಷನ್ ಮಾಡ್ಕೊಡೋದು ಜವಾಬ್ದಾರಿ ನಂದು. ಹೌದಾ? ಖಂಡಿತ. ಸರಿ ಸರ್, ಓಕೆ. ನೆಕ್ಸ್ಟ್ ಮಾಡಲ್ ತೋರಿಸಿ ಬನ್ನಿ ಸರ್. ಇದೊಂದು ಮಾಡಲ್ ನೋಡ್ತಾ ಇದ್ದೀವಿ ನೋಡಿ ಸರ್. ಇದು ಒಂದು ಡಬಲ್ ಚಾಪ್ಲಾ ಸೋಫಾ, ಸೇಮ್ ಆಫರ್. ಇದಕ್ಕೂ ಒಂದು ಸೋಫಾ ಜೊತೆನಲ್ಲಿ ಸೆಂಟರ್ ಟೇಬಲ್, 2 ಪಫೀಸು, ಎನಿ ಒನ್ ಗಿಫ್ಟ್ ತಗೊಳ್ಬಹುದು. ಸೇಮ್ 55,000 rupees ನಲ್ಲಿ ಕೊಡ್ತಾ ಇದ್ದೀನಿ. ಇದನ್ನಲ್ಲೂ ಸೇಮ್ ಆಪ್ಷನ್ ಇದೆ ನಿಮ್ಗೆ. ಕಲರ್ ಮಾಡಿಫಿಕೇಶನ್ಸ್, ವಾಟರ್ ರೆಸಿಸ್ಟೆಂಟ್ ಫ್ಯಾಬ್ರಿಕ್, ಎಲ್ಲ ಡ್ಯೂರೋಫ್ಲೆಕ್ಸ್ ಫೋಮ್ ಯೂಸ್ ಮಾಡಿದೀವಿ, ನಿಮೂಡ್ ಯೂಸ್ ಮಾಡಿದೀವಿ. ಕ್ವಾಲಿಟಿನಲ್ಲಿ ನೀವು ಏನು 100% ಏನ್ ಮಾತಾಡಂಗಿಲ್ಲ, ಮಾಡ್ಕೋಬಹುದಾ? ಡೌಟ್ ಇದ್ರೆ ನೀವು ಆರ್ಡರ್ ಕೊಟ್ಟ ಮೇಲೆ ಇಫ್ ಯು ವಾಂಟ್ ಟು ವಿಸಿಟ್ ಅವರ್ ಫ್ಯಾಕ್ಟ್ರಿ, ಇಟ್ಸ್ ಪರ್ಮಿಷಬಲ್. ನೀವು ಆಲ್ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತೀವಿ, ಹೋಗಿ ನೋಡ್ಬೋದು. ಇಲ್ಲ ಕಟ್ ಪೀಸ್ ಹಾಕಿರೋಂಥದ್ದೆಲ್ಲ ಏನು ಇರಲ್ಲ ಸರ್. ಇದೆಲ್ಲ ನಾವು ಒಂದು ತುಂಬಾ ವರ್ಷದಿಂದ ಒಂದು ಕಸ್ಟಮರ್ ಬಿಲ್ಡಪ್ ಮಾಡಿದೀವಿ ಸರ್. ದೇವರದಿಂದ ತುಂಬಾ ಹೆಸರು ಇದೆ, ಕ್ವಾಲಿಟಿ ಚೆನ್ನಾಗಿದೆ, ರೇಟಿಂಗ್ಸ್ ಚೆನ್ನಾಗಿದೆ. ಇದು ನಾವು ಉಳ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಕಸ್ಟಮರ್ ನಾವು ಏನ್ ಇದ್ ಮಾಡ್ತಾ ಇದೀವಿ, ನಾವು ಇನ್ನೂ ಟ್ರೈ ಮಾಡ್ತಾ ಇದೀವಿ, ಏನ್ ಬೆಸ್ಟ್ ಆಗತ್ತೆ ಅದಕ್ಕೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ. ಆ ಉದ್ದೇಶದಿಂದ ನಾವು ಒಳ್ಳೇದೇ ಮಾಡ್ಕೊಂಡು ಹೋಗ್ತಾ ಇದೀವಿ ಉಂಟು. ಯಾವತ್ತೂ ನಾವು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡಕ್ಕೆ ನಂಬಿಕೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸರ್? ನಂಬಿಕೆ ಮುಖ್ಯ. ಆಕ್ಚುಲಿ ನಂಬಿಕೆ ಮುಖ್ಯ. ತುಂಬಾ ದೂರದಿಂದ ಸರ್, ದೇವರ ದಯೆಯಿಂದ ನಮ್ಮ ಅಂಗಡಿಗೆ ತುಂಬಾ ದೂರದಿಂದ ಜನ ಟ್ರಸ್ಟ್ ಮಾಡ್ಕೊಂಡು ಬರ್ತಾರೆ. ಆ ಉದ್ದೇಶದಿಂದ ನಾವ್ ಏನ್ ಮಾಡ್ತೀವಿ, ಕ್ವಾಲಿಟಿನಲ್ಲಿ ಒಂಚೂರು ಕಾಂಪ್ರಮೈಸ್ ಮಾಡಕ್ ನಮ್ಮ ಮನೆಗೆ ಏನ್ ಮಾಡ್ತೀವಿ ಆಕ್ಚುಲಿ ಆ ತಕ್ಕದಕ್ಕೆ ಕಸ್ಟಮರ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಸರ್. ಓಕೆ. ಇದು ಫೈನಲ್ ಪ್ರೈಸ್ ಏನಾಗುತ್ತೆ ಸರ್? 55,000. ಇದಕ್ಕೂ EMI ಆಗುತ್ತಲ್ವಾ? ಎಲ್ಲದಕ್ಕೂ. ಈವನ್ ನೀವು 15,000 ರೂಪಾಯಿ ಸೋಫಾ ತಗೊಳಿದ್ರು ಮಿನಿಮಮ್ 15,000 ರೂಪಾಯಿ ಅದಕ್ಕೂ ಲೋನ್ ಆಗುತ್ತೆ, ಅದಕ್ಕೂ EMI ಮಾಡ್ಕೊಡ್ತೀನಿ. ಓಕೆ. ಆಲ್ ಓವರ್ ಕರ್ನಾಟಕ ಆಗುತ್ತೆ ಇಲ್ಲ ಬೆಂಗಳೂರು ಅಷ್ಟೇನಾ? ಬಜಾಜ್ ಆಲ್ ಓವರ್ ಕರ್ನಾಟಕ ಆಗತ್ತೆ, ಏನ್ ತೊಂದರೆ ಇಲ್ಲ. ಡೆಲಿವರಿ ಬ್ಯಾಂಗ್ಳೂರ್ ಫ್ರೀ ಕೊಡ್ತೀನಿ. ಔಟ್ ಆಫ್ ಬ್ಯಾಂಗ್ಳೂರ್ ಇದ್ರೆ ನಿಮಗೆ ನಾಮಿನಲ್ ಚಾರ್ಜ್ ತಗೊಂಡು ಮಿನಿಮಮ್ ಚಾರ್ಜಸ್ ಇರುತ್ತೆ. ಓಕೆ ಸರ್. ನೆಕ್ಸ್ಟ್ ಸರ್, ಇದೊಂದು ನೋಡ್ತಾ ಇದೀವಿ, ಬುಕಾಟಿ ಸೋಫಾ ತಾನೇ ಇದು? ಹೌದು ಸರ್, ಖಂಡಿತ. ಲಾಸ್ಟ್ ಟೈಮ್ ಆಕ್ಚುಲಿ ಒಂದು ಡಾರ್ಕ್ ಕಲರ್ ಮಡಗಿದ್ವಿ. ಈ ಸತಿ ಆಕ್ಚುಲಿ ಸಮಥಿಂಗ್ ಡಿಫ್ರೆಂಟ್ ಮಾಡೋಣ ಅಂತ ಒಂದು ಲೈಟ್ ಕಲರ್ ನಲ್ಲಿ ಮಡಗಿದ್ವಿ. ಇದು ನಮ್ಮ ಬುಗಾಟಿನಲ್ಲಿ ನೋಡಿ ಸರ್, ಫಿನಿಶಿಂಗ್ ತುಂಬಾ ಡಿಮ್ಯಾಂಡ್. ಆಕ್ಚುಲಿ ಇದು ಮಾಡಿದ ತಕ್ಷಣ ನಮ್ಮ ಹತ್ರ ಸೋಲ್ಡ್ ಆಗ್ಬಿಡುತ್ತೆ. ಒನ್ ಆಫ್ ದಿ ಬೆಸ್ಟ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ನೋಡಿ ಸರ್ ಹೆಂಗಿದೆ ಅಂತ. ಕ್ವಾಲಿಟಿ ನಿಮ್ಗೆ ಇವನ್ ನಮ್ಮ ಸ್ಟಿಚಸ್ ಇರಲಿ, ಕ್ವಾಲಿಟಿ ಇರಲಿ. ಇವನ್ ನಾವು ಫ್ಯಾಬ್ರಿಕ್ ಯೂಸ್ ಮಾಡಿದೀವಿ ಅಲ್ಲ ಸರ್. ಏನ್ ಫ್ಯಾಬ್ರಿಕ್ ಇದು? ಇಂಪೋರ್ಟೆಡ್ ಫ್ಯಾಬ್ರಿಕ್ ಆಕ್ಚುಲಿ. ಇಟ್ಸ್ ನಾಟ್ ಎ ಮೈಕ್ರೋ ಫ್ಯಾಬ್ರಿಕ್, ಇಟ್ಸ್ ಇಂಪೋರ್ಟೆಡ್ ಫ್ಯಾಬ್ರಿಕ್. ಬೆಸ್ಟ್ ಫ್ಯಾಬ್ರಿಕ್, ವಾಟರ್ ರೆಸಿಸ್ಟೆಂಟ್ ಇರುತ್ತೆ. ಕ್ವಾಲಿಟಿ ಎಲ್ಲ ದಿ ಬೆಸ್ಟ್, ಏನ್ ಬೆಸ್ಟ್ ಆಗುತ್ತೆ ನಾವು ಮಾಡಿದೀವಿ.
ಇವನ್ ಕುತ್ಕೊಳ್ಳೋದು ಕಂಫರ್ಟ್ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಇದೆ. ಕಂಫರ್ಟ್ ಚೆನ್ನಾಗಿದೆ. ಇದಕ್ಕೂ ಪಫೀಸ್ ಬರುತ್ತಾ? 2 ಪಫೀಸ್ ಎಲ್ಲದಕ್ಕೂ, ಒಂದು ಸೋಫಾ, ಒಂದು ಸೆಂಟರ್ ಟೇಬಲ್, 2 ಪಫೀಸ್ ಬರುತ್ತೆ. ಇದ್ರ ಮೇಲೆ ಗ್ಲಾಸ್ ಇನ್ಕ್ಲೂಡಿಂಗ್ ಗ್ಲಾಸ್ ಸರ್ ಸಿಗುತ್ತಲ್ಲ? ಗ್ಲಾಸ್ ಖಂಡಿತ ಗ್ಲಾಸ್. ಓಕೆ, ಇದು ಅಡ್ಜಸ್ಟಬಲ್ ಹೆಡ್ ಕೊಟ್ಟಿದ್ದೀರಾ? 100% ಇದು ನೋಡಿ ನಾನು ತೋರಿಸ್ತೀನಿ. ಅಡ್ಜಸ್ಟಬಲ್ ತುಂಬಾ ಚೆನ್ನಾಗಿದೆ. ಓಕೆ, ಎಷ್ಟು ಬೇಕಾದ್ರೂ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಬೇಡ ಅಂತ ಹೇಳಿದ್ರೆ ರಿಲೀಸ್ ಮಾಡಿ ಆರಾಮಾಗಿ ಹೊಂಟೋಗ್ಬಿಡತ್ತೆ. ಇದು ರಿಮೂವಬಲ್ ಪಿಲ್ಲೋ ಇದೆ, ರಿಮೂವಬಲ್ ಪಿಲ್ಲೋ ಕೊಟ್ಟಿದ್ವಿ ಎಲ್ಲ. 100% ರೆಕ್ರಾನ್ ಇದೆ, ರಿಮೂವಬಲ್ ಕೊಟ್ಟಿದ್ವಿ. ಓಕೆ, ರೆಕ್ರಾನ್ ಇದೆ, ನೀವು ನೋಡಬಹುದು. ಸಿಲಿಕಾನ್ ಇದೆ ಆಕ್ಚುಲಿ. ಇದರಲ್ಲಿ ಸಿಲಿಕಾನ್ ಹಾಕಿದ್ವಿ, ಸಿಲಿಕಾನ್ ಕಾಟನ್ ಅಂತ ಹಾಕಿದ್ವಿ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇದು ಎಷ್ಟು ಸೀಟರ್ ಬರುತ್ತೆ ಸರ್? ಇದು 6 ಸೀಟರ್ ಎಲ್ಲ 5+ ಕಾರ್ನರ್, 6 ಸೀಟರ್ +2 ಆಟೋಮನ್ಸ್ ಪಫೀಸ್ ಅಂತ ಹೇಳ್ತೀವಿ. 8 ಪೀಪಲ್ ಕ್ಯಾನ್ ಸಿಟ್ ಈಸಿಲಿ ಅಂತ ಹೇಳ್ಬೋದು. 8 ಜನ ಆರಾಮಾಗಿ ಕೂತ್ಕೊಳ್ಬಹುದು. ಓಕೆ, ಪ್ರೈಸ್ ಏನಾಗುತ್ತೆ? ಓನ್ಲಿ 40,000 rupees. 40,000 rupees. ದಿ ಬೆಸ್ಟ್ ಕ್ವಾಲಿಟಿ ಸೋಫಾ ಸೆಟ್ ಅಂತ ಹೇಳ್ಬೋದು. ನೋ ಕಾಂಪಿಟೇಷನ್ ಇಲ್ಲ. ಒಂದ್ಸತಿ ಬಂದು ನೋಡ್ಲಿ ನಮ್ಮ ಪದಾರ್ಥ ಹೆಂಗಿದೆ ಅಂತ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಫಿನಿಶಿಂಗ್ ಕ್ವಾಲಿಟಿ ಹೆಂಗಿದೆ. ಇದಕ್ಕೆ ಏನಾದರೂ ಆಫರ್ ಕೊಡ್ತೀರಾ ಸರ್? ಇದಕ್ಕೆ ಪ್ರೈಸೇ ಚಾಲೆಂಜಿಂಗ್ ಪ್ರೈಸ್ ಆಕ್ಚುಲಿ. ಅದ್ರಲ್ಲಿ ಹಂಗಾರೆ ಕಮ್ಮಿ ಏನಾದರೂ ಮಾಡಲೇಬೇಕು ನೀವು ಇನ್ನು? ಸರ್ ಬಂದು ನೋಡಲಿ ಮೊದಲು. ನಾನು ಕಸ್ಟಮರ್ಸ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದ್ಸತಿ ನಮ್ಮ ಕ್ವಾಲಿಟಿ ಬಂದು ನೋಡಲಿ ಆಕ್ಚುಲಿ, ಆಮೇಲೆ ಅವ್ರಿಗೆ ಹೇಳಿ ಹೆಂಗಿದೆ ಅಂತ. 100%. ಓಕೆ ಸರ್, ನೆಕ್ಸ್ಟ್ ತೋರಿಸ್ಬೋ ಸರ್. ಇದೊಂದು ಸೋಫಾ ನೋಡ್ತಾ ಇದ್ದೀವಿ, ಆಪಲ್ ಸೋಫಾನಾ? ಆಪಲ್ ಸೋಫಾ ಸರ್, ಇದು ನಮ್ದು ಶೋರೂಮ್ದು ಹಾರ್ಟ್ ಅಂತ ಹೇಳ್ಬೋದು. ತುಂಬಾ ಫಾಸ್ಟ್ ಮೂವ್ಮೆಂಟ್ ಸೋಫಾ ಸೆಟ್. ಆಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ವಿ. ಹೌದು ಸರ್. ಇದರಲ್ಲಿ ಎಲ್ಲ ಏನಿದೆ ಅಂತ ಹೇಳಿದ್ರೆ, ಇದು ನೋಡಿದ್ರೆ ಪ್ಯೂರ್ ಲೆದರ್ ಹಂಗೆ ಕಾಣಿಸುತ್ತೆ. ಒಂದ್ಸತಿ ಸರ್ಗೆ ಹೇಳ್ತೀನಿ, ಈ ಬಟ್ಟೆ ಲೆದರ್ ಟೈಪ್ ಇದೆ, ಪ್ಯೂರ್ ಲೆದರ್ ಅಂತ ಹೇಳ್ಬೋದು. ಯಾರಾದ್ರೂ ನಾನು ಲೆದರ್ ಅಂತ ಹೇಳಿದ್ರು ಇಟ್ಸ್ ಟ್ರಸ್ಟಬಲ್ ಆ ತರ. ಇಟ್ಸ್ ಪ್ಯೂರ್ ಇಂಪೋರ್ಟೆಡ್ ಟರ್ಕಿಶ್ ಫ್ಯಾಬ್ರಿಕ್. ಓಕೆ, ವಾಟರ್ ರೆಸಿಸ್ಟೆಂಟ್. ಮತ್ತೆ ನೀವು ಎಷ್ಟು ಟೈಮ್ ಕುತ್ಕೊಳ್ದ್ರು ಸರ್ ಹೀಟ್ ಆಗೋದಿಲ್ಲ. ಹೀಟ್ ಆಗೋದಿಲ್ಲ. ಫಸ್ಟ್ ಏನಂತ ಹೇಳಿದ್ರೆ, ಈ ಬಟ್ಟೆನಲ್ಲಿ ಎಷ್ಟು ಟೈಮ್ ಫಾರ್ ಲಾಂಗ್ ಟೈಮ್ ನೀವು ಕುತ್ಕೊಳ್ದ್ರು ಇದಕ್ಕೆ ನಿಮ್ಗೆ ಕಂಫರ್ಟಬಲ್ ಚೆನ್ನಾಗಿದೆ, ಡೆನ್ಸಿಟಿನೂ ಚೆನ್ನಾಗಿದೆ, ಹೀಟು ಆಗೋದಿಲ್ಲ. ಯಾಕಂತ ಹೇಳಿದ್ರೆ ತುಂಬಾ ಜನ ಹೀಟ್ಗೆ ಭಯ ಪಡ್ತಾರೆ ಆಕ್ಚುಲಿ. ಈ ಸಮ್ಮರ್ ಸೀಸನ್ ನಲ್ಲಿ ನೀವು ಹಾಕಿ ಸ್ಟಾರ್ಟ್ ಆಯ್ತು. ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯ್ತು. ಇವಾಗ ಏನಿದೆ ಅಂತ ಹೇಳಿದ್ರೆ, ಇದು ಲೆದರ್ ಗಿದರ್ ನೀವು ಯೂಸ್ ಮಾಡ್ತೀರಾ, ತುಂಬಾ ಹೀಟ್ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಈ ಬಟ್ಟೆ ಲೆದರಂಗೂ ಕಾಣಿಸುತ್ತೆ, ಮೇಂಟೆನೆನ್ಸ್ ಈಸಿ ಇದೆ, ಡಸ್ಟ್ ಪ್ರೂಫ್, ವಾಟರ್ ರೆಸಿಸ್ಟೆಂಟ್ ಫ್ಯಾಬ್ರಿಕ್, ಹೀಟ್ ರೆಸಿಸ್ಟೆಂಟ್ ಅಂತ ಹೇಳ್ತೀನಿ ನಾನು. ಇದಕ್ಕೆಲ್ಲ ಪ್ಯಾಕೇಜ್. ಇದಕ್ಕೂ ಏನ್ ಸರ್ ವುಡ್ ಏನ್ ಬರುತ್ತೆ ಇದಕ್ಕೆ? ಎಲ್ಲದಕ್ಕೂ ನೀವು ಯೂಸ್ ಮಾಡ್ತೀವಿ ಪಕ್ಕ ಅಲ್ವಾ? 100% ನೀವು ಬರುತ್ತೆ. ಡ್ಯೂರೋಫ್ಲೆಕ್ಸ್ ಫೋಮ್ ಬರುತ್ತೆ. ಎಷ್ಟು? 40 ಡೆನ್ಸಿಟಿ ಇರುತ್ತೆ. ಸೇಮ್ ಅಪ್ಲಿಕೇಬಲ್. ಏನು ಆಫರ್ ನಾನು ಹೇಳಿದೆ ನಿಮಗೆ, ಒಂದು ರೆಕ್ಲೈನರ್ ಆರ್ ಎನಿ ಅದರ್ ಡಿಫ್ರೆಂಟ್ ಪ್ರಾಡಕ್ಟ್ ನಾನು ಏನು ಹೇಳಿದೆ, ಆ ಸೇಮ್ ಅಪ್ಲಿಕೇಬಲ್ ಇದೆ. ಇದಕ್ಕೂ ಸಿಗುತ್ತೆ. ಯಾವ್ದಾದ್ರು ಒಂದು ಆಪ್ಷನ್, ಏನು ಬೇಕಾದ್ರೂ ಯಾವ್ದಾದ್ರು ಒಂದು ತಗೊಂಡು ಹೋಗ್ಬೋದು. ಯಾವ್ದು ಬೇಕಾದ್ರೂ ತಗೊಳ್ಬಹುದು. ಇದಕ್ಕೆ 2 ಆಟೋಮನ್ಸ್, ಡಿವೈಡರ್, 2 ಪಫಿ, 3+2. ಇದಕ್ಕೆ ನಿಮಗೆ 3+2 5, 5+2 7, 7+2 9 ಪರ್ಸನ್ಸ್ ಈಸಿಲಿ ನಾವು ಕುತ್ಕೊಳ್ಬಹುದು. ಇದ್ರ ಜೊತೆನಲ್ಲಿ ಒಂದು ಆಫರ್ ಏನಾದ್ರು ಕೊಡ್ತಾ ಇದ್ದೀವಿ. 58,000 ರೂಪಾಯಿ ಕೊಡ್ತಾ ಇದ್ದೀವಿ. 58,000 ರೂಪಾಯಿ. ಈ ಬಟ್ಟೆ ಆಕ್ಚುಲಿ ಈ ಸೋಫಾಕ್ಕೆ ಯೂಸ್ ಮಾಡ್ತೀವಲ್ಲ, ಮೋರ್ ದನ್ 1 lakh rupeesಗೆ ಏನು ಯೂಸ್ ಮಾಡ್ತೀವಿ ಆ ಬಟ್ಟೆ ಯೂಸ್ ಮಾಡಿರೋದು. ಅಂದ್ರೆ ಸಾಧಾರಣವಾಗಿ ಈ ದೊಡ್ಡ ಶೋರೂಮ್ ಅಲ್ಲಿ ಇಟ್ಟಿರ್ತಾರಲ್ಲ. ಹೌದೌದು. ಇದು ಈ ಬಟ್ಟೆ ಯಾರು ತೋರ್ಸಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಬಟ್ಟೆದ ರೇಟ್ 20-25 ರೂಪಾಯಿ ಆಗ್ಬಿಡುತ್ತೆ ಅಂತ. ಈ ಬಟ್ಟೆದ ತೋರ್ಸಕ್ಕೆ ಹೋಗುದಿಲ್ಲ. ಬರೀ ನಾವು ಪ್ರಮೋಷನ್ ಮಾಡಿಸೋಕರ, ನಮ್ಮ ಅಂಗಡಿಗೋಸ್ಕರ ಮಾಡಬೇಕು, ಒಂದು ಉದ್ದೇಶದಿಂದ ಕಸ್ಟಮರ್ಗೆ ಒಳ್ಳೆ ಪದಾರ್ಥ ಕೊಡ್ಬೇಕು ಅಂತ ಆ ಉದ್ದೇಶದಿಂದ ಮಾಡಿದ್ವಿ. ಇದು ನೋಡಿ ಹೆಂಗಿದೆ ಅಂತ ಆಮೇಲೆ ಹೇಳಿ ಕಸ್ಟಮರ್ಸ್. ಓಕೆ, ಫೈನಲ್ ಅಂದ್ರೆ 58,000 rupees ಪ್ರೈಸ್ ಅಲಾಂಗ್ ವಿತ್ ಎನಿ ಗಿಫ್ಟ್ ಅಂತ ಹೇಳ್ತೀನಿ. ಎನಿ ಗಿಫ್ಟ್ ಯಾವ್ದಾದ್ರು ಒಂದು. ಓಕೆ ಸರ್, ಸೂಪರ್. ನೆಕ್ಸ್ಟ್ ನೋಡೋಣ ಸರ್. ಇದೊಂದು ಮಾಡಲ್ ನೋಡ್ತಾ ಇದೀವಿ ನಿಮ್ಮ ಶಾಪ್ ಅಲ್ಲಿ. ಒಂಥರ ಕಣ್ಣು ಕುಕ್ಕ ಮಾಡಲ ಇದು ಸರ್. ಪ್ರೀಮಿಯಂ ಕ್ವಾಲಿಟಿ. ಇದಕ್ಕೆ ನಾವು ಫೈಬರ್ ಮೋಲ್ಡೆಡ್ ವುಡ್ ಅಂತ ಹೇಳ್ತೀವಿ. ಓಕೆ, ಇದಕ್ಕೆ ಪಾಲಿಶ್ ಈಸಿಯಾಗಿ ಮಾಡ್ಕೊಳ್ಬಹುದು. ಮತ್ತೆ ಡಿಕೋ ಪೇಂಟ್ ಮಾಡಿದೀವಿ. ಓಕೆ, ಒನ್ ಆಫ್ ದಿ ಪ್ರೀಮಿಯಂ ಸೋಫಾ ಇದು. ಹೌದು, ಪ್ರೀಮಿಯಂ ಆಗಿ ಕಾಣಿಸ್ತಾ ಇದೆ. ಲಕ್ಸುರಿ ಸೋಫಾ, ಒಂದು ಲಕ್ಸುರಿ ಮನೆಗೆ ಒಂದು ಲಕ್ಸುರಿ ಸೋಫಾ ಬೇಕು ಅಂತ ಹೇಳಿದ್ರೆ ಕಸ್ಟಮರ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಬನ್ನಿ, ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. ಪಕ್ಕನಾ? 100% ಚಾಲೆಂಜಿಂಗ್. ಇದನ್ನೇನಾದ್ರೂ ಮೇಂಟೈನ್ ಮಾಡಬೇಕು, ಅವಾಗ ಪಾಲಿಶ್ ಹಾಕ್ಸೋದು. ಫೈಬರ್ ಮೋಲ್ಡೆಡ್ ಆಕ್ಚುಲಿ ಏನು ಅವಶ್ಯಕತೆ ಏನಿಲ್ಲ. ಇನ್ ಫ್ಯೂಚರ್ ಒಂದು 10-20 ವರ್ಷ ಆದ್ಮೇಲೆ ಏನಾದ್ರು ಡಿಕೋ ಬೇಕು ಅಂತ ಹೇಳಿದ್ರೆ ನನಗೆ ಹೇಳಿ, ನಾನೇ ಬೇಕಾದ್ರೆ ಡಿಕೋ ಪೇಂಟ್ ಮಾಡ್ಕೊಡ್ತೀನಿ. ಇದಕ್ಕೂ ಲೋನ್ ಆಗುತ್ತಾ? ಎಲ್ಲದಕ್ಕೂ ಆಗುತ್ತೆ. ಎಲ್ಲದಕ್ಕೂ ಕಸ್ಟಮೈಸೇಷನ್ ಇದೆ. ಈವನ್ ನೀವು ಈ ಡಿಕೋ ಪೇಂಟ್ ನ ನಾವು ಏನ್ ಮಾಡಿದೀವಿ ಆಕ್ಚುಲಿ, ನಿಮ್ಗೆ ಬೇರೆ ಕಲರ್ ಬೇಕಂದ್ರು, ಫ್ಯಾಬ್ರಿಕ್ ಬೇರೆ ಕಲರ್ ಬೇಕಂತ ಹೇಳಿದ್ರು ಎಲ್ಲಕ್ಕೂ ಅನುಕೂಲ ಇದೆ. ಎಲ್ಲ ತಗೋದಕ್ಕೆ ಮಾಡ್ಕೊಡ್ತೀನಿ. ಪಕ್ಕ 100% ಮಾಡ್ಕೊಡ್ತೀನಿ. ಓಕೆ, ಒಳಗಡೆ ಏನೇನು ಯೂಸ್ ಮಾಡಿರೋದು? ಇದು 6 inches ನಿಮ್ಗೆ ಡ್ಯೂರೋಫ್ಲೆಕ್ಸ್ ಫೋಮ್ ಯೂಸ್ ಮಾಡಿದೀವಿ. ಓಕೆ, ಎಲ್ಲ ಎಲಾಸ್ಟಿಕ್ ನೆವರ್ಸ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ದಿ ಬೆಸ್ಟ್ ಕ್ವಾಲಿಟಿ ಇದೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕೂತ್ಕೊಂಡು ಜಸ್ಟ್ ಒಂದ್ಸತಿ ನೋಡಿ ಸರ್ ಹೆಂಗಿದೆ ಅಂತ. ಕಂಫರ್ಟ್ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಕೂತ್ಕೊಳ್ದ್ರೆ ಮನ್ಸಾರೆ ಇನ್ನು ಕೂತ್ಕೊಳ್ಬೇಕು ಅಂತ ಮನೆಯಲ್ಲೂ ಬಂದು ನೋಡಿದ್ರು ಜನಗಳು
ಸಮಥಿಂಗ್ ಡಿಫ್ರೆಂಟ್ ಇದೆ ಸರ್. ಡಿಫ್ರೆಂಟ್ ಎಕ್ಸ್ಟ್ರಾರ್ಡಿನರಿ ಸೋಫಾ ಅಂತ ಹೇಳ್ಬೋದು. ಯಾವುದೋ ಒಂದು ಲಕ್ಸುರಿ ಆಗಿರೋ ಇದ್ರ ಮೇಲೆ ಕೂತಿರೋ ಥರ ಆರಾಮಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತಾರೆ. ರಾಜ ಮಹಾರಾಜ ಹೆಂಗಿರ್ತಾರೆ ಹಂಗಿರುತ್ತೆ. ಹೌದು, ಅರಮನೆಯಲ್ಲಿ ಹಾಕೋದಂತ ಕಾಣಿಸುತ್ತೆ ನಿಮ್ಗೆ. ಹೌದು ಸರ್. ಇದು ಟೀಪಾಯ್ ನೋಡ್ತಾ ಇದೀವಿ, ಇದೇನಿದು ಸರ್? ತಗೊಳ್ಳಿ, ಅದು ಬೇಕಾದ್ರೆ ಜೊತೆನಲ್ಲಿ ಕೊಡೋಣ ಸರ್. ಟೀಪಾನು ಕೊಡ್ತೀನಿ ಬೇಕಂತ ಹೇಳಿದ್ರೆ. ಸಿಗತ್ತಾ? ಎಲ್ಲ PVD ಕೋಟಿಂಗ್ ಜೊತೆನಲ್ಲಿ ಆಗಿರೋದು, ಮಾರ್ಬಲ್ ಜೊತೆನಲ್ಲಿ ಸೆಂಟ್ರಿ ಟೇಬಲ್, ಅದು ಬೇಕು ಅಂತ ಹೇಳಿ ಜೊತೆನಲ್ಲಿ ಇಂಪೋರ್ಟೆಡ್ ಇದು? ಇಂಪೋರ್ಟೆಡ್ ನಿಮ್ಗೆ ವಿತ್ ಕಲ್ಲು ವಿತ್ PVD ಕೋಟಿಂಗ್ ಜೊತೆನಲ್ಲಿ SS ವಿತ್ PVD ಕೋಟಿಂಗ್ ಆಗಿರೋದು. ಸೆಂಟ್ರಿ ಟೇಬಲ್ ಬೇಕಾದ್ರೆ ಜೊತೆನಲ್ಲಿ ಫ್ರೀ ಕೊಡ್ತೀನಿ. ಅದಕ್ಕೆ ಪಕ್ಕನಾ 100% ಕೊಡೋಣ ಸರ್. ಟ್ರಸ್ಟ್ ಮಾಡ್ಬೋದು ತಾನೆ? ಏನ್ ಬಂದ್ ಸತಿ ಕಸ್ಟಮರ್ ಯಾರಾದ್ರೂ ಹೇಳಿ ನನಗೆ ನೀವು ಹೇಳಿದಿರಲ್ಲ ಅಂತ, ನಾನು ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆಮೇಲೆ ಹೇಳೋಣ ಸರ್. ಓಕೆ ಸರ್, ನೆಕ್ಸ್ಟ್ ನೋಡೋಣ ಬನ್ನಿ ಸರ್. ಸರ್ ಇಲ್ಲೂ ಒಂದು ನೋಡ್ತಾ ಇದ್ದೀವಿ. ಖಂಡಿತ ಸರ್. ಇದೇನು ಫುಲ್ ಸೆಟ್ಟಾ ಇದು? ಎಲ್ಲ ಪ್ಯಾಕೇಜ್ ನಲ್ಲಿ ಮಡಗಿದ್ವಿ ಸರ್. ತುಂಬಾ ಜನ ಏನ್ ಹೇಳ್ತಾರೆ, ಉಯ್ಯಾಲೆನೂ ಬೇಕು, ವುಡನ್ ಕಾನ್ಸೆಪ್ಟ್ ಇರಬೇಕು, ಮರ ಬೇಕು ಅಂತ ತುಂಬಾ ಜನ ಇಷ್ಟಪಡ್ತಾರೆ. ವುಡನ್ ನಲ್ಲಿ ಸ್ವಲ್ಪ ಎಕ್ಸ್ಕ್ಲೂಸಿವ್ ಪ್ರೀಮಿಯಂ ಕ್ವಾಲಿಟಿ ಬೇಕು ಅಂತ ಹೇಳ್ತಾರೆ. ಇದು ನೋಡಿ ನಿಮ್ಗೆ ಟೀಕುಡ್ ಇದೆ, ಇದರಲ್ಲಿ ಟೀಕುಡ್ ಬರುತ್ತೆ. ಎಲ್ಲ ಟೀಕುಡ್, ಎಲ್ಲ ಕ್ಯಾಪ್ಸೂಲ್ಸ್ ಎಲ್ಲ ಮಾಡಿದೀವಿ, ಎಲ್ಲ ಟೀಕುಡ್ ಇದೆ, ಎಲ್ಲ ವಿನಿಯರ್ ವರ್ಕ್ ಆಗಿದೆ, ಡಿಸೈನರ್ ಶೀಟ್ ಹಾಕಿದೀವಿ ಹಾಕಿದ್ದಕ್ಕೆಲ್ಲ. ಪ್ಯೂರ್ ಬ್ರಾಸ್. ನನ್ನ ಚೈನು ಹೇಳ್ತೀನಿ, ಆಕ್ಚುಲಿ ಚೈನು ತೋರಿಸಿ. ಆಕ್ಚುಲಿ ಪ್ಯೂರ್ ಬ್ರಾಸ್ ಇದಾ? ಹೌದು, ಸ್ಟೀಲ್ ಅಲ್ಲ, ಪ್ಯೂರ್ ಬ್ರಾಸ್ ಯೂಸ್ ಮಾಡಿದ್ದೀವಿ. ಕ್ವಾಲಿಟಿನಲ್ಲಿ ಒಂದು ಚೂರು ಕಾಂಪ್ರಮೈಸ್ ಇಲ್ಲ ಸರ್. ಕೂತ್ಕೋಬೋದಾ? ಖಂಡಿತ ಕೂತ್ಕೊಳ್ಳಿ ನೋಡಿ ಸರ್, ಕೂತ್ಕೊಳ್ಳಿ ಸರ್. ನೀವು ಹೆಂಗಿದೆ ಅಂತ ಹೇಳಿ ಸರ್. ಇದು ಒಂದು ಹಾಕಿದ್ರೆ ನಿಮ್ಮ ಮನೆಗೆ ಹೆಂಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಸಮಥಿಂಗ್ ನೀವು ಹೇಳ್ಬೋದು, ನಾನು ಎಲ್ಲೋ ಒಂದು ರಾಜಕಾಲದಲ್ಲಿ ಇದ್ದೀನಿ ಅಂತ ನೀವು ಹೇಳ್ಬೋದು. ಆ ಥರ ಇದೆ. ಫೀಲ್ ಚೆನ್ನಾಗಿದೆ. ಫೀಲ್ ಇಲ್ಲ, ಒಂದು ಔಟ್ಲುಕ್ ಹೇಳ್ತೀವಲ್ಲ ಸರ್, ಔಟ್ಲುಕ್ ಅಷ್ಟೇ. ಔಟ್ಲುಕ್ ಪ್ರೀಮಿಯಂ ಔಟ್ಲುಕ್ ಅಂತ ಹೇಳ್ಬೋದು. ನಿಮ್ಮ ಇಂಟೀರಿಯರ್ ನಲ್ಲಿ ನೀವು ಏನಾದರೂ ನನಗೆ ಈ ತರ ಬೇಕು ಅಂತ ಹೇಳ್ತಿರಲ್ಲ, ಆ ತರ ಒಂದು ಕಾನ್ಸೆಪ್ಟ್ ನಲ್ಲಿ ಕೊಟ್ಟಿದ್ವಿ. ತುಂಬಾ ಚೆನ್ನಾಗಿದೆ. ಪ್ರೈಸು ಚಾಲೆಂಜಿಂಗ್ ಪ್ರೈಸ್ ಮಾಡಿದ್ದೀವಿ ಸರ್. ಏನ್ ಹೇಳ್ತಿದ್ದೀರಾ ಸರ್? 140 ಅಲಾಂಗ್ ವಿತ್ ಇದು ಎಲ್ಲ ಸೆಟ್, 3 ಸೀಟ್ರು 2 ಸೀಟ್ರು ಡಿವೈಡರು, ಸೆಂಟರ್ ಟೇಬಲ್, ಉಯ್ಯಾಲೆ ಜೊತೆಲೂ ಸಿಗುತ್ತೆ. ಉಯ್ಯಾಲೆ ಜೊತೆ 1,40,000 1,40,000 rupeesಗೆ ಇದು ಮಾಡ್ಕೊಡ್ತೀವಿ. ಓಕೆ, ಇದರಲ್ಲಿ ಇಂಡಿವಿಜುವಲ್ ಆಗಿ ತಗೋಬೇಕು ಅಂದ್ರೆ ಸಿಗುತ್ತಾ? ಆಪ್ಷನ್ ಇದೆ ಸರ್, ತಗೊಳ್ಬಹುದು. 70,000 rupees ಉಯ್ಯಾಲೆ ಆಗುತ್ತೆ, 70,000 rupees ಸೆಟ್ ಆಗುತ್ತೆ. ಅದೊಂದು ಆಪ್ಷನ್ ಇದೆ, ಬೇಕಾದ್ರೂ ತಗೊಳ್ಬಹುದು. ಓಕೆ, ಇಲ್ಲಾಂದ್ರೆ 2 ಸೀಟರ್ ಬೇಕು ಅಂತಾರೆ, ಏನ್ ಈಚ್ ಅಂಡ್ ಎವ್ರಿ ಒಂದು ಪಿಲ್ಲೋ ಬೇಕಾದ್ರೂ ಕೊಡ್ತೀನಿ ಸರ್. ಓ ಹಂಗಾ? ನಾನು ಮ್ಯಾನುಫ್ಯಾಕ್ಚರರ್ ಸರ್. ನಿಮ್ಗೆ ಏನ್ ಬೇಕು ಹೇಳಿ ಸರ್, ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಮಾಡ್ಕೊಡ್ತೀನಿ. ಒಂದು ಕಬೋರ್ಡ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀನಿ, ಒಂದು ಡೋರ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀನಿ. ಇಂಡಿವಿಜುವಲ್ ಏನ್ ಹೇಳಿದ್ರೆ ಕಸ್ಟಮರ್ ರಿಕ್ವೆಸ್ಟ್ ಮಾಡಿ, ಆನ್ ರಿಕ್ವೆಸ್ಟ್ ನಾನು ಆಕ್ಚುಲಿ ಅವ್ರು ಫುಲ್ಫಿಲ್ ಮಾಡೋದು ಜವಾಬ್ದಾರಿ ನಂದು. ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಇದಕ್ಕೆ ಏನಾದ್ರು ಆಪ್ಷನ್ಸ್ ಇದೆಯಾ ಬೇರೆ ಏನಾದ್ರು? ಸರ್ ಪ್ರೈಸ್ ಚಾಲೆಂಜಿಂಗ್ ಇದೆ, ರೇಟ್ ಎಲ್ಲ ರೀಸನಬಲ್ ಇದೆ, ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಓಕೆ, ವಿಡಿಯೋದಲ್ಲಿ ನೋಡೋದಕ್ಕಿಂತ ವೀಕ್ಷಕರೇ ಒಂದ್ಸಲಿ ಬನ್ನಿ, ಕೂತು ಫೀಲ್ ಮಾಡಿ ನೋಡಿ ಯಾವ ಥರ ಇದೆ, ಯಾವ ಥರ ಏನು ಯೂಸ್ ಮಾಡಿದ್ದಾರೆ, ಏನು ವುಡ್ ಯೂಸ್ ಮಾಡಿದ್ದಾರೆ, ಏನು ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ. ಸೊ ನೀವು ಒಂದ್ಸಲಿ ಕೂತ್ಕೊಂಡು ನೋಡಿದ್ರೆ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಯಾರೋ ಕಾರ್ಪೆಂಟರ್ ಕರ್ಕೊಂಡ್ಬಂದ್ರೆ ನೀವು ಒಂದ್ಸಲಿ ಚೆಕ್ ಮಾಡಿಸ್ಬೋದಲ್ವಾ? 100% ಚಾಲೆಂಜಿಂಗ್. ಓಕೆ ಸರ್. ಓಕೆ ವೀಕ್ಷಕರೇ, ಯಾರಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸೊ ಡಿಸ್ಪ್ಲೇ ಮೇಲೆ ಒಂದು ನಂಬರ್ ಬರ್ತಾಯಿದೆ, ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ರೆ ಸೊ ಆ ಮಾಡಲ್ನ ನಿಮ್ದು ಆಗಿಸ್ಕೋಬೋದು. ಇದೇನು ಮಾಡಲ್ ಇದು ಸರ್? ಇದು ಸೋಫಾ ಕಂಬೆಡ್ ಅಂತ ಹೇಳ್ತೀವಿ. ತುಂಬ ಜನ ಮನೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಅನುಕೂಲ ಕಮ್ಮಿ ಇರುತ್ತೆ. ಹೌದು, 1 BHK 2 BHK ಇರುತ್ತೆ, ಜನ ಜಾಸ್ತಿ ಬರ್ತಾರೆ ಹೋಗ್ತಾರೆ. ಸೋಫಾ ಇಟ್ಟರೆ ಮಂಚ ಇಡೋಕ್ಕಾಗಲ್ಲ, ಮಂಚ ಇಟ್ಟರೆ ಸೋಫಾ ಇಡೋಕ್ಕಾಗಲ್ಲ. ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ ಇವಾಗ. ಹೌದು, ಅವ್ರು ಟೇಬಲ್ ಮೇಲೆ ಕೂತ್ಕೊಳ್ಬೇಕು, ಬ್ಯಾಕ್ ಪೇನ್ ಅದು ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ. ಹೌದು, ಇದು ಒಂದು ಪರಿಹಾರ ಹೆಂಗಿದೆ ಅಂತ ಹೇಳಿದ್ರೆ, ವರ್ಕ್ ಫ್ರಮ್ ಹೋಮ್ ನೀವು ಮಾಡಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ನೋಡಿ. ಓಕೆ, ಹೇಳ್ಕೊಳ್ಳಿ, ಸೋಫಾ ಕಂಬೆಡ್ ಮಾಡ್ಕೊಳ್ಳಿ. ಬೆಡ್ಡೆ ಆಗೋಯ್ತು ಇವಾಗ. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ನೀವು ಮಲ್ಕೊಂಡೇ ಬಿಡ್ಬೋದಲ್ಲ ಸರ್? ಕೂತ್ಕೊಳ್ಳಿ. ಎಷ್ಟು ಬೇಕಾದರೂ ಲ್ಯಾಪ್ಟಾಪ್ ತೊಗೊಂಡು ನೀವು ಗಂಟೆ ಇಲ್ಲೇ ಊಟ ಮಾಡ್ಕೊಳ್ಳಿ, ಇಲ್ಲೇ ಮಲ್ಕೊಳ್ಳಿ, ಇಲ್ಲೇ ವರ್ಕ್ ಮಾಡ್ಕೊಳ್ಳಿ. ಆಲ್ ಇನ್ ಒನ್ ಅಂತ ಹೇಳ್ಬೋದು ಅಲ್ವಾ? ಇದು ಹೆಂಗಿದೆ ಅಂತ ಹೇಳಿದ್ರೆ, ನಿಮ್ಮ ಮನೆಗೆ ನಿಮ್ಮ ಅಷ್ಟು ಖರ್ಚು ಮಾಡಿ ನೀವು ಇನ್ವೆಸ್ಟ್ ಮಾಡ್ತೀರಲ್ಲ, ಇದು ಒಂದು ಪರಿಹಾರ. ಯಾಕಂತ ಹೇಳಿದ್ರೆ ನೀವು ಆರಾಮಾಗಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಇಲ್ಲೇ ಬೇಕಂತ ಹೇಳಿದ್ರೆ ಊಟ ಗಿಟನೂ ಮಾಡ್ಕೊಳ್ಬಹುದು, ಮಲ್ಕೊಳ್ಬಹುದು. ಗೆಸ್ಟ್ ಬಂದ್ರೆ ನಿಮ್ಗೆ ಆರಾಮಾಗಿ ಇಲ್ಲೇ ಮಲ್ಕೊಳ್ಳೋಕೆ ಅನುಕೂಲ ಕೊಡ್ಬೋದು. ಇದ್ರ ಜೊತೆನಲ್ಲಿ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ತುಂಬಾ ಜನ ಇದ್ ಮಾಡ್ಕೊಳ್ಳೋಕೆ ಏನಾದ್ರು ಸ್ಟೋರೇಜ್ ಬೇಕು ಅಂತ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಪಿಲ್ಲೋಸು, ಬೆಡ್ಶೀಟ್ಸು ಇದು ಇದ್ದೇ ಇರುತ್ತೆ. ಆಕ್ಚುಲಿ ಅದು ಬೆಡ್ರೂಮ್ ಇಂದ ತಗೊಂಡ್ ಬರಕ್ಕೆ ಇದು ಮಾಡಕ್ಕೆ ಇಲ್ಲೇ ಸ್ಟೋರ್ ಮಾಡ್ಕೊಳ್ಬಹುದು. ಹೆಂಗ್ ಬೇಕಾದ್ರೂ. ಸೋಫಾ ತುಂಬಾ ಜನ ಸೋಫಾ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಕುಳ್ಳುದ್ ಮಾಡ್ಬಿಡ್ತಾರೆ, ಸ್ವಲ್ಪ ಅನ್ಕಂಫರ್ಟ್ ಮಾಡ್ತಾರೆ. ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಸೋಫಾದಲ್ಲಿ ಕುತ್ಕೊಂಡು ನೋಡಿ, ಕಂಫರ್ಟ್ ನಿಮ್ಗೆ ಒಂದು ಲಕ್ಸುರಿ ಸೋಫಾದಲ್ಲಿ ಹೆಂಗಿರುತ್ತೆ ಹಂಗ್ ಕಂಫರ್ಟ್ ಇಲ್ಲ. ಈ ಒಂದು ಸೀಟಿಂಗ್ ಎಫೆಕ್ಟ್ ಇರ್ಲಿ, ಬ್ಯಾಕ್ ಸಪೋರ್ಟ್ ಇರ್ಲಿ, ಥೈ ರೆಸ್ಟ್ ಇರ್ಲಿ, ಹೈಟ್ ಇರ್ಲಿ,
ಈಚ್ ಅಂಡ್ ಎವ್ರಿಥಿಂಗ್ ನೀವು ಒಂದು ಲಕ್ಸುರಿ ಸೋಫಾನಲ್ಲಿ ಏನು ಕಂಫರ್ಟ್ ಬರುತ್ತೆ ಅದಕ್ಕೆಲ್ಲ ಕೊಟ್ಟಿದ್ವಿ. ಪ್ರೈಸು 40,000 ರುಪೀಸ್. 40,000 ರುಪೀಸ್. ಏನೇನು ಯೂಸ್ ಮಾಡಿರೋ ಸರ್ ಇದು? ಸರ್ ಇದರಲ್ಲಿ ಎಲ್ಲ ಸ್ವಲ್ಪ ಪ್ಲೈವುಡ್ ಮಿಕ್ಸ್ ಇರುತ್ತೆ, ನೀಮ್ ಜೊತೆನಲ್ಲಿ, ಯಾಕಂದ್ರೆ ಬಾಕ್ಸಸ್ ಎಲ್ಲ ಮಾಡ್ತೀವಿ. ಹೌದು, ಪ್ಲೈ ಇರುತ್ತೆ, ನೀಮ್ ಇರುತ್ತೆ, ಎಲ್ಲದಕ್ಕೂ ಡ್ಯೂರಾಫ್ಲೆಕ್ಸ್ ಫೋಮ್ ಯೂಸ್ ಮಾಡಿದ್ದೀವಿ. ದಿ ಬೆಸ್ಟ್ ಇದೆ ಸರ್. ಫೈನಲ್ 40,000 ರುಪೀಸ್ ಆಗುತ್ತೆ. ಬರಲಿ ಸರ್, ಕಸ್ಟಮರ್ಸ್ ಬರಲಿ ಒಂದ್ಸತಿ ನೋಡಲಿ, ನೋಡಿದ್ರೆ ಅವ್ರ ಒಂದು ಐಡಿಯಾ ಬರುತ್ತೆ. ಖಂಡಿತ ಒಂದ್ಸತಿ ನೋಡಿ, ನಮ್ಮ ಕಡೆಯಿಂದ ನಾವು ಏನು ಬೆಸ್ಟ್ ಆಗುತ್ತೆ ಎಲ್ಲ ಮಾಡ್ಕೊಡ್ತೀವಿ ಅವ್ರಿಗೆ ಕಸ್ಟಮರ್ಸ್. ಓಕೆ, ಸೆಂಟರ್ ಟೇಬಲ್ ಅನ್ನು ನೋಡ್ತಾ ಇದ್ದೀವಿ ಸರ್. ನೋಡಿ ಸರ್, ಇಂಪೋರ್ಟೆಡ್ ಸೆಂಟರ್ ಟೇಬಲ್ ತುಂಬಾ ಚೆನ್ನಾಗಿದೆ. ಇಂಪೋರ್ಟೆಡ್ ಸೆಂಟರ್ ಟೇಬಲ್ ಕಲ್ಲು ಎಲ್ಲ ಡಿಕೋಪೆಂಟ್ ಆಗಿದೆ. ಸ್ಟಾರ್ಟ್ಸ್ ಫ್ರಮ್ 20,000 ರುಪೀಸ್, ಅಂದ್ರೆ ದೊಡ್ಡ ಸೈಜ್ ಇದು. ಓಕೆ, ಇಲ್ಲಿ ವಿತ್ ಸ್ಟೋರೇಜ್ ಕೂಡ ಆಪ್ಷನ್ ಇದೆ. ಡಿಫಾಲ್ಟ್ ಅದು ಬಿಟ್ಬಿಡಿ ನೀವು, ಇದು ಬಿಟ್ರೆ ನೀವು ಲಾಕ್ ಆಗೋದಿಲ್ಲ, ಆಟೋಮೆಟಿಕ್ ಇದಾಗುತ್ತೆ ಆಕ್ಚುಲಿ. ಓಕೆ, ಆಟೋಮೆಟಿಕ್ ಸಾಫ್ಟ್ ಕ್ಲೋಸರ್ ಅಂತ ಹೇಳ್ತೀವಿ. ಟೆಲಿಸ್ಕೋಪಿಕ್ ಚಾನಲ್, ಸಾಫ್ಟ್ ಕ್ಲೋಸರ್ ಎಲ್ಲ ಕೊಟ್ಟಿದ್ವಿ. ತುಂಬಾ ಆಪ್ಷನ್ಸ್ ಇದೆ ನಮ್ಮ ಹತ್ರ. ಸೆಂಟರ್ ಟೇಬಲ್ ನಲ್ಲೂ ತುಂಬಾ ಆಪ್ಷನ್ಸ್ ಇದೆ, ನೀವು ಯಾವ್ದು ಬೇಕಾದ್ರೂ. ಸ್ಟಾರ್ಟ್ಸ್ ಫ್ರಮ್ 20,000 ರುಪೀಸ್. ಸ್ಟಾರ್ಟಿಂಗ್ 20,000 ರುಪೀಸ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಇದೊಂದು ಮಾಡೆಲ್ ನೋಡ್ತಾ ಇದೀವಿ ಸರ್. ಇದು ನೀವು ಎಲ್ಲ ಟೈಮ್ನಲ್ಲಿ ನೋಡ್ಬೋದು. BMW ಸೋಫಾ ಅಂತ ತುಂಬಾ ಜನ ಕೇಳ್ಕೊಂಡು ಬರ್ತಾರೆ ನಮ್ಮ ಹತ್ರ. ಹೌದೌದು. ಇದು BMW. ಯಾಕೆ BMW ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಒಂದ್ಸತಿ ಕೂತ್ಕೊಳ್ಳೇಬೇಕು ಅಂತೀರಾ. ಕೂತ್ಕೊಂಡ್ರೆ ನಿಮ್ಗೆ ಮನ್ಸಾಗೋದಿಲ್ಲ ಎದೊಳ್ಬೇಕು ಅಂತ. ತುಂಬಾ ಜನ ಕೆಲಸದಿಂದ ಮನೆಗೆ ಬರ್ತಾರೆ, ಸೋಫಾ ಅಂತ ಹೇಳಿದ್ರೆ ಕುತ್ಕೊಳ್ದ್ರೆ ಎಲ್ಲ ಟೆನ್ಷನ್ ಮರ್ತ್ಬಿಡ್ಬೇಕು ಆ ತರ ಅನ್ಸ್ತಾರೆ. ಇದೆಲ್ಲ ಪಾಲಿಫಿಲ್ ಅಲ್ಲ? ಪಾಲಿಫಿಲ್. ಇದು ಅಷ್ಟೇ ಎಕ್ಸ್ಕ್ಲೂಸಿವ್. ನಮ್ಗೆ ಏನ್ ಮಾಡಿದ್ರು ಟೆಕ್ನಾಲಜಿಯಿಂದ ನಮ್ಮ ಡಿಸೈನರ್ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಕುತ್ಕೊಳ್ದ್ರೆ ಸೀಟಿಂಗ್ ಎಫೆಕ್ಟು ಮತ್ತೆ ಬ್ಯಾಕ್ ಎಫೆಕ್ಟು ಮತ್ತೆ ಹೆಡ್ ರೆಸ್ಟ್ ಎಲ್ಲ ಒಂದೇ ಜೊತೆನಲ್ಲಿ ಬರಬೇಕು ಅಂತ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹೈ ಬ್ಯಾಕ್ ಬಂದ್ರೆ ಸೀಟಿಂಗ್ ಎಫೆಕ್ಟ್ ಸಿಗುದಿಲ್ಲ, ಹ್ಯಾಂಡ್ ರೆಸ್ಟ್ ಎಫೆಕ್ಟ್ ಸಿಗುದಿಲ್ಲ, ಹೆಡ್ ರೆಸ್ಟ್ ಸಿಗುದಿಲ್ಲ, ಏನಾದ್ರೂ ಒಂದು ಹಿಂದ್ಗಡೆ ಮುಂದ್ಗಡೆ ಇರುತ್ತೆ. BMW ಅಂತ ಹೇಳಿದ್ರೆ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಸೇಫ್ಟಿನೂ ಇರ್ಲಿ, ಕಂಫರ್ಟು ಇರ್ಲಿ, ನೋಡಕ್ ಲುಕ್ಕು ಇರ್ಲಿ. ಕಂಫರ್ಟ್ ಮಾತ್ರ ಮಸ್ತ್ ಆಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಇದು ಕೂರ್ತಾ ಇದು ಒಳಗಡೆ ಹೋಗ್ಬಿಡೋದು, ಸಿಂಕ್ ಆಗ್ಬಿಡೋದು. ಕ್ವಾಲಿಟಿ ಯೂಸ್ ಮಾಡಿದ್ವಿ. ಎಷ್ಟು ವರ್ಷ ವಾರಂಟಿ ಸಿಗುತ್ತೆ? 5 ವರ್ಷ ಬರುತ್ತೆ. 5 ಇಯರ್ ಬರುತ್ತೆ. ಏನೇನು ವಾರಂಟಿ ಕೊಡ್ತೀರಾ ಸರ್? ಫೋಮು ಫ್ರೇಮ್ ಏನಾದ್ರೂ ಫೋಮು ಫ್ರೇಮ್ ನಮ್ಮ ಕಡೆಯಿಂದ ಸರ್ವಿಸ್ ಕೊಡ್ತೀವಿ. 5 ಇಯರ್ಸ್ ವಾರಂಟಿ. 5 ಇಯರ್ ಏನಿದ್ರು ಸರ್ವಿಸ್ ಕೊಡ್ತೀವಿ. ಇದಕ್ಕೂ ಬೆಂಗಳೂರು ಫ್ರೀ ಡೆಲಿವರಿ? ಬ್ಯಾಂಗ್ಳೂರ್, ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ ಸರ್. ಔಟ್ ಆಫ್ ಬ್ಯಾಂಗ್ಳೂರ್ ಬೇಕು ಅಂತ ಹೇಳಿದ್ರು ನಾಮಿನಲ್ ಚಾರ್ಜ್ ತಗೊಳ್ತೀವಿ. ನಾವು ಎಲ್ಲಿ ಬೇಕಂತ ಹೇಳಿದ್ರು ನಾವು ಕಳಿಸ್ತೀವಿ. ಓಕೆ, ಪ್ರೈಸ್ ಏನಾಗ್ಬೋದು ಸರ್ ಇದು? ಓನ್ಲಿ 40,000. 40,000 ರುಪೀಸ್ನಲ್ಲಿ BMW ಸೋಫಾ. BMW ಅಂತ ಹೇಳಿದ್ರೆ 1 ಲಕ್ಷ ಇರಬೇಕು. ನಾವು 1 ಲಕ್ಷ ತಗೊಳ್ತಾ ಇಲ್ಲ, ಬರೀ ನಮ್ಮ ವ್ಯೂವರ್ಗೆ ಬರೀ 40,000 ರುಪೀಸ್ನಲ್ಲಿ ಕೊಡ್ತಾರೆ. 40,000 ರುಪೀಸ್. ವೀಕ್ಷಕರೇ ನೋಡಿ, 40,000 ಕೊಡಿ ಈ ಸೋಫಾನ ನೀವು ತಗೊಂಡು ಹೋಗಿ. ಸರ್, ಇದೇನು ಮಾಡಲ್ ಇದು? ಸರ್, ಇದು ಸೋಫಾ ಅಂತ ಹೇಳ್ತಾರೆ ತುಂಬ ಜನ ರಫ್ಯೂಸ್ಗೆ ತುಂಬ ಜನ ಇಷ್ಟಪಡ್ತಾರೆ. ಮಿಡಲ್ ಕ್ಲಾಸು ಮತ್ತು ಒಂದು ಅವರೇಜ್ನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೋಫಾ ತಗೊಳಿದ್ರೆ ಮಿನಿಮಮ್ ಅವ್ರ ಮಕ್ಕಳು ಇರ್ತಾರೆ, ಒಂದು 5-10 ವರ್ಷ ನಡಿಬೇಕು ಅಂತ ಒಂದು ಉದ್ದೇಶ. ಆ ಕಾನ್ಸೆಪ್ಟಿಂದ ಒಂದು ಸೋಫಾ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಮಕ್ಕಳು ಇರ್ತಾರೆ, ಕೂತ್ಕೊಳ್ತಾರೆ, ತುಂಬ ಜನ ಕೆಲಸನೂ ಮಾಡ್ತಾರೆ ಸೋಫಾ ಮೇಲೆ ನಿಂತ್ಕೊಂಡು. ಹೌದು, ಕಂಪ್ಲೇಂಟ್ಸ್ ನೋಡಿರ್ಬೋದು ನೀವು, ಕೈ ಎಲ್ಲ ಬ್ರೇಕ್ ಆಗ್ಬಿಟ್ಟಿರುತ್ತೆ, ಹತ್ತಿ ಕುಣಿಯೋದು ಆ ಥರ ಆಗಿರುತ್ತೆ. ಅವ್ರಿಗೆಲ್ಲ ಪರಿಹಾರ ಅಂತ ಹೇಳ್ಬೋದು ಇದೊಂದು ಸೋಫಾ. ಹೌದಲ್ವಾ? ಕೂತ್ಕೊಳ್ಳಿ, ಊಟ ಮಾಡ್ಕೊಳ್ಳಿ, ಮಕ್ಕಳಿಗೆ ಪೆನ್ಗಿನ್ ಇದ್ರೆ ಚರ್ಚಿಲಿ ಬರ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ರಫ್ಯೂಸ್ಗೆ, ಆಫೀಸ್ಗೆ ಯೂಸ್ ಆಗುತ್ತಲ್ಲ ಇದು, ಮನೆಗೆ ಆಫೀಸ್ಗೆ ಎಲ್ಲಿ ಬೇಕಾದ್ರೂ ಹಾಕೊಳ್ಳಿ. ಹೆಂಗಿದೆ ಅಂತ ಹೇಳಿದ್ರೆ, ಕಸ್ಟಮರ್ಸ್ ಒಂದ್ಸತಿ ದುಡ್ಡು ಹಾಕ್ಬಿಟ್ರೆ ವರ್ತ್ ಅಂತ ಹೇಳ್ಬೋದು. ಮಕ್ಕಳು ಇದ್ದಾರೆ, ಅವ್ರು ತುಂಬಾ ಜನ ಭಯ ಪಡ್ತಾರೆ, ಮಕ್ಕಳು ಚಿಕ್ಕದಿದ್ದಾರೆ, ನಾವು ಸೋಫಾ ಹಾಕ್ಬಾರ್ದು ಇದು ಅಂತ. ಅವ್ರಿಗೆಲ್ಲ ಪರಿಹಾರ ಅಂತ ಹೇಳ್ಬೋದು. ಮನೇಲಿ ಮಕ್ಕಳಿದ್ದಾರೆ ಅಂತಂದ್ರೆ ಸರ್ ನಿಂತ್ಕೊಳ್ಳಿ ಸರ್, ನೀವು ನಿಂತ್ಕೊಳ್ಳಿ ಸರ್, ಇಲ್ಲಿ ಮೇಲ್ಗಡೆ ಇಲ್ಲಿ ಬನ್ನಿ ಸರ್, ಇಲ್ಲಿ ನಿಂತ್ಕೊಂಡು ಏನಾದ್ರು ಫ್ಯಾನ್ ಗಿನ್ ರಿಪೇರ್ ಮಾಡಿ ಅಂತ ಹೇಳಿ ನಿಂತ್ಕೊಳ್ಳಿ. ಎಲ್ಲೂ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನಿಂತ್ಕೊಳ್ಳಿ ಸರ್, ಏನಾಗುತ್ತೆ ನಿಂತ್ಕೊಳ್ಳಿ ಸರ್. ಇಲ್ಲೂ ನಿಂತ್ಕೊಳ್ಳಿ ಸರ್, ಮೇಲ್ಗಡೆ ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ, ಏನು ಸ್ಟೂಲ್ಸ್ ಇಲ್ಲ ಅಂತ ಹೇಳಿದ್ರೆ ಚೇರ್ ಕೊಟ್ಬಿಡ್ಬೋದು ನೀವು. ನಾನು 65 kg ಇದ್ದೀನಿ, ತಡೆಯುತ್ತೆ, ಪರವಾಗಿಲ್ಲ, ಕೆಪಾಸಿಟಿ ಇಲ್ಲ. ಯಾರಾದ್ರೂ ಫೇರ್ ಎಲೆಕ್ಟ್ರಿಷಿಯನ್ ಬಂದರೆ ನಿಮ್ಮ ಹತ್ರ ಸ್ಟೂಲ್ ಅಂತ ನಮ್ಮ ಸೋಫಾ ಕೊಟ್ಬಿಡಿ, ಅಷ್ಟು ಗ್ಯಾರಂಟಿ ಕೊಡ್ತೀವಿ ನಾವು. ಹಂಗಂತೀರಾ? ಹಾಗೆ. ಪ್ರೈಸ್ ಎಷ್ಟಾಗುತ್ತೆ ಸರ್? ಬರೀ 23,000 ರೂಪಾಯಿ. ಓನ್ಲಿ 23,000 ರುಪೀಸ್ಗೆ ನಿಮ್ಗೆ ಸೋಫಾ. ಇದೊಂದು ಸೋಫಾ 3+1+1 ಸೋಫಾ ನೀವು ಬರ್ಕೊಳ್ಳಿ. ಮಕ್ಕಳು ತುಂಬಾ ಬರೀರ್ತಾರೆ ಅಲ್ಲೇ. ಇದು ನಿಮ್ಮ ಅಲ್ವಾ? ಎಲ್ಲದಕ್ಕೂ ನೀವು ಕೊಟ್ಟಿದ್ದೀವಿ, ವಿತ್ 5 ಇಯರ್ ಗ್ಯಾರಂಟಿ ಕೊಡ್ತೀವಿ. ಎಲ್ಲದೂ ಕೊಡ್ತೀವಿ ಸರ್. ಸರ್, ಕ್ವಾಲಿಟಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಕಸ್ಟಮರ್ ಬಂದ್ರೆ ಅವ್ರಿಗೆ ಅವ್ರ ಬಜೆಟ್ ತಕ್ಕದಕ್ಕೆ, ಅವರು ಮನೆಯಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲದಕ್ಕೂ ಪರಿಹಾರ ಸಿಗಬೇಕು ಅಂತ ಉದ್ದೇಶದಿಂದ ನಾವು 10,000 ರುಪೀಸಿಂದ ಸೋಫಾ ಮಾಡಿದ್ವಿ. ಯಾಕಂತ ಹೇಳಿದ್ರೆ, ಒಂದ್ಸತಿ ಕಸ್ಟಮರ್ ಬಂದ್ರೆ ವಾಪಸ್ ಹೋಗ್ಬಾರ್ದು. ಅವ್ರಿಗೆ ಕಲರ್ ಇರಲಿ, ಡಿಸೈನ್ ಇರಲಿ, ಮಾಡಲ್ ಇರಲಿ, ಏನ್ ಬೇಕು ಅಂತ ಹೇಳಿದ್ರು ನಾವು ತಕ್ಕದ್ದು. ಇದರಲ್ಲೂ ಕಲರ್ ಆಪ್ಷನ್ಸ್ ಸಿಗುತ್ತೆ, ತುಂಬಾ ಆಪ್ಷನ್ಸ್ ಇದೆ ಸರ್. ಇನ್ನು ನಾನು ಬೇರೆ ಡಿಸೈನ್ಸ್ ತೋರಿಸ್ತೀನಿ. ಇವಾಗ ಆರ್ಡರ್ ಕೊಟ್ಟರೆ ಎಷ್ಟು ದಿನ ತಗೋತೀರಾ ಸರ್? ಸರ್, ರೆಡಿ ಇದ್ರೆ ಇನ್ಸ್ಟೆಂಟ್ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಒಂದು ವಾರ 10 days ಟೈಮ್ ತಗೊಳ್ಳಿ. ಡಿಪೆಂಡ್ ಅಪಾನ್ ಆರ್ಡರ್ಸ್ ಮೇಲೆ ಅಪ್ ಟು 15 days ವರೆಗೂ ಆಗುತ್ತೆ ಕೆಲವು ಟೈಮು. ಇಲ್ಲ ಅಂತ ಹೇಳಿದ್ರೆ ಒಂದು ವಾರ 10 days ನಲ್ಲಿ ನಾವು ಕೊಡ್ತೀವಿ. ಮ್ಯಾಕ್ಸಿಮಮ್ ಅಂದ್ರೆ 15 ದಿನ, ಮ್ಯಾಕ್ಸಿಮಮ್ 15 ದಿನ. ಕಸ್ಟಮರ್ ಏನಂದ್ರೆ ಆತರ ಬೀಳಕ್ಕೆ ಹೋಗ್ಬಾರ್ದು. ಹೌದು, ಒಳ್ಳೇದು ಮಾಡ್ಕೊಡ್ತೀವಿ ಸರ್. ಒಂದು ಒಳ್ಳೆ ಕ್ವಾಲಿಟಿ ನಾವು 5 ಇಯರ್ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲೂ ನಮಗೂ ಒಂದು ಭಯ ಇರುತ್ತೆ.
ಹೌದು. ಏನಾದರೂ ಆದರೆ ನಾವೇ ಫ್ರೀ ಮಾಡ್ಕೊಡ್ಬೇಕು ಅದಕ್ಕೆ. ಆ ತಕ್ಕದಕ್ಕೆ ಕ್ವಾಲಿಟಿ ಮಾಡಬೇಕು ಅಂತ ನಮ್ಮ ಮೈಂಡ್ನಲ್ಲಿ ಬ್ಲಾಕ್ ಆಗಿರುತ್ತೆ. ಯಾಕಂದ್ರೆ ಒಂದ್ಸತಿ ನಾವು ನಾಮಿನಲ್ ಪ್ರಾಫಿಟ್ ಮಾಡ್ಕೊಂಡು ಒಂದು ಸೋಫಾ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಬಾಳ್ಕನೇ ಬರಬೇಕು. ಹೌದು. ಏನು ಅಂದ್ರೆ ಒಂದು ಪ್ರಾಬ್ಲಮ್ ಬಂದ್ರೆ ಅದು ಏನು ನಾವು ನಾಮಿನಲ್ ಪ್ರಾಫಿಟ್ ಇರುತ್ತೆ ಅದರಿಂದ ಕೈಯಿಂದ ಹಾಕೊಡ್ಬೇಕಾಗಿರುತ್ತೆ. ಅದರಿಂದ ನಾವು ಕಸ್ಟಮರ್ಗಳಿಗೆ ಇದೇ ರಿಕ್ವೆಸ್ಟ್ ಮಾಡ್ತೀವಿ, ಬನ್ನಿ ನೋಡಿ ಟ್ರಸ್ಟ್ ಮಾಡಿ ಒಳ್ಳೆ ಕ್ವಾಲಿಟಿ ವಿತ್ ಗ್ಯಾರಂಟಿ ಜೊತೆನಲ್ಲಿ ಕೊಡ್ತೀವಿ, ನಮ್ಗೆ ಸ್ವಲ್ಪ ಟೈಮ್ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಕಸ್ಟಮರ್ಗೆ ಅಷ್ಟೇ. ಓಕೆ ಸರ್, ನೆಕ್ಸ್ಟ್ ನಾವು ಸರ್ ಇವಾಗ ಫಸ್ಟ್ ಫ್ಲೋರ್ಗೆ ಬಂದ್ಬಿಟ್ಟಿದ್ದೀವಿ. ಹೌದು ಸರ್, ನಾವು ಗ್ರೌಂಡ್ ಫ್ಲೋರ್ ನೋಡಿದ್ವಿ. ಈಗ ಫಸ್ಟ್ ಫ್ಲೋರ್ನಲ್ಲೂ ಕಸ್ಟಮರ್ಗೆ ಇಷ್ಟೊಂದು ಆಪ್ಷನ್ಸ್ ಇದೆ. ತುಂಬಾ ಜನ ಎಲ್ ಶೇಪ್ ಸೋಫಾಕ್ಕೆ ಇಷ್ಟಪಡ್ತಾರೆ, ಬಜೆಟ್ ಇರುವುದಿಲ್ಲ. ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಸೋಫಾ ಅಂತ ಹೇಳ್ತೀವಿ. 28,000 ರೂಪಾಯಿಗೆ ಒಂದು ಎಲ್ ಶೇಪ್ ಸೋಫಾ ವಿತ್ 4 ಪಫೀಸ್. 4 ಪಫೀಸ್ ಮಕ್ಕಳು ಇರ್ತಾರೆ ನೋಡಿ. ಇದು ಒಂದು ಸ್ಮಾಲ್ ಸೈಜು. ಈ ತರ 2 ಮತ್ತೆ ಆ ಕಡೆ 2 ಪಫೀಸ್ ಇದೆ. ಇದು ಒಂದು ಸಿಂಪಲ್ ಸೋಫಾ ವಿತ್ ಫ್ರೆಂಡ್ಲಿ ಬಜೆಟ್ ನಲ್ಲಿ ಒಂದು ಸೋಫಾ ಬರುತ್ತೆ. ಒಳ್ಳೆ 28,000 ರೂಪಾಯಿಗೆ ಒಂದು ಸೋಫಾ ಕೊಡ್ತೀನಿ ಸರ್. ದಿ ಬೆಸ್ಟ್ ಕಲರ್ ಕಾರ್ನರ್ ಸೋಫಾ ಅಂತಾನೆ ಹೇಳ್ಬೋದು. ಎಲ್ ಶೇಪ್. ಸೊ ವೀಕ್ಷಕರೇ ನೋಡ್ತಿರ್ಬೋದು, ಬರೀ 28,000 ಹೇಳ್ತಿರೋಂಥದ್ದು ಈ ಒಂದು ಸೋಫಾ. ಸೊ ಇದ್ರಲ್ಲಿ ಏನೇನು ಯೂಸ್ ಮಾಡಿದ್ದೀರಾ ಸರ್? ಸರ್ ಎಲ್ಲದಕ್ಕೂ ಸೇಮ್ ಕಾನ್ಸೆಪ್ಟ್ ಸರ್. ನೀಮೋಡು ಇದೆ, ಡ್ಯೂರೋಫ್ಲೆಕ್ಸ್ ಫೋಮ್ ಯೂಸ್ ಮಾಡಿದ್ವಿ ವಿತ್ 5 year ಗ್ಯಾರಂಟಿ ಜೊತೆ. ಕಮ್ಮಿ ರೇಟ್ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ಒಳಗಡೆ ಕಟ್ ಪೀಸ್ ಹಾಕಿರೋಂಥದ್ದು ಇಲ್ಲ ಸರ್. ದೇವರ ದಯೆಯಿಂದ ಆಕ್ಚುಲಿ ತುಂಬಾ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಅಂಡ್ ವಿ ಆರ್ ದ ಸಪ್ಲೈಯರ್ ಆಲ್ಸೋ, ಹೋಲ್ಸೇಲ್ ಸಪ್ಲೈಯರ್, ವಿ ಆರ್ ದ ಮ್ಯಾನುಫ್ಯಾಕ್ಚರರ್ ಅಂತ ಹೇಳ್ತೀವಿ. ಆಕ್ಚುಲಿ ನಾವು ಸಪ್ಲೈ ಕೊಡ್ತಿದ್ದೀವಿ ಸರ್, ಬೇರೆ ಕಡೆನೂ ಸಪ್ಲೈ. ಅಂದ್ರೆ ಆ ಉದ್ದೇಶದಿಂದ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್. ಯಾಕಂದ್ರೆ ನಮ್ಮ ಹತ್ರ ಜನಗಳು ತಗೊಂಡು ಅಂಗಡಿನಲ್ಲಿ ಅವ್ರ ಗ್ಯಾರಂಟಿ ಮೇಲೆ ಸೋಫಾ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಮೇಲೆ ಎಷ್ಟು ಟ್ರಸ್ಟ್ ಮಾಡ್ತಾರೆ ಅವರು. ಆ ಟ್ರಸ್ಟ್ ನಾವು ಬೆಳ್ಕೊಂಡು 22 ವರ್ಷದಿಂದ ಫ್ಯಾಕ್ಟ್ರಿ ಮಾಡ್ಕೊಂಡು ನಡೆಸ್ತಾ ಇದೀವಿ ಅಂತ ಹೇಳಿದ್ರೆ, ದೇವರ ದಯೆಯಿಂದ ಈ ಮಟ್ಟಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ ಕಸ್ಟಮರ್ ಸಪೋರ್ಟ್ ಇಂದಾನೆ ಮತ್ತೆ ಕ್ವಾಲಿಟಿ ಕೊಟ್ಟಿದ್ದಕ್ಕಂತ ನಾವು ಹೇಳ್ಬೋದು. ಸೆಂಟರ್ ಟೇಬಲ್ ಇದು ಸರ್, ಇದಕ್ಕೆ ಬರೀ ಸೋಫಾ ಇದೆ. ಸೆಂಟರ್ ಟೇಬಲ್ ಬೇಕಾದ್ರೆ ತಗೊಳ್ಳಿ, ನಮ್ಮ ಹತ್ರ ಒಂದು 3,000 ರೂಪಾಯಿಂದ ಇದೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ತೀವಿ. ಇದನ್ನಲ್ಲೇ ನಿಮ್ಗೆ ಒಂದು ಟೀಪಾಯ್ ಬೇಕು ಅಂತ ಹೇಳಿದ್ರೆ ಒಂದು 4,500 ರೂಪಾಯಿ 5,000 ರೂಪಾಯಿ ಅದು ಮಾಡ್ಕೊಡ್ತೀನಿ. ನಾನು ಏನಿಲ್ಲ, ಏನ್ ಬೇಕಂತ ಹೇಳಿದ್ರೆ ಮಾಡ್ಕೊಡ್ತೀನಿ ಸರ್. ಹಂಗೆ ಮತ್ತೆ ಹಂಗೆ ಒಂದು ತೋರ್ಸಕ್ ಸೋಫಾ ಹೇಳ್ತೀನಿ. 3 ಲಾಂಜರ್ ಅಂತ ಸೋಫಾ, ಲಾಂಜರ್ ಅಂತ ಹೇಳ್ತೀವಿ. ತುಂಬಾ ಜನಗೆ 8x6 ಜಾಗ ಇರತ್ತೆ, ತುಂಬಾ ಜಾಗ ಹಾಲ್ ಚಿಕ್ಕದಿರತ್ತೆ. ಅವ್ರಿಗೆ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಇದು ಒಂದು 3 ಲಾಂಜರ್ ಅಂತ ಮಾಡಿದೀವಿ. ಏನ್ ಮೆಜರ್ಮೆಂಟ್ ಬರುತ್ತೆ ಸರ್? ಇದು 8 feet by 6 feet ಬರುತ್ತೆ. 8 feet by 6 feet. ಹೌದು, 8 by 6 ಬರುತ್ತೆ ಸೋಫಾ. ತುಂಬಾ ಚೆನ್ನಾಗಿದೆ. ಕಲರ್ ಆಪ್ಷನ್ಸ್ ತುಂಬಾ ಚೆನ್ನಾಗಿದೆ. ರಿಮೂವಬಲ್ ಪಿಲ್ಲೋಸ್, ಒಬ್ರು ಮಲ್ಕೊಳ್ಳಬಹುದು, ಕುತ್ಕೊಳ್ಳಬಹುದು. ಗೋಲ್ಡ್ ಲೆಗ್ಸ್, ರೋಸ್ ಗೋಲ್ಡ್ ಲೆಗ್ಸ್ ಎಲ್ಲ ಕೊಟ್ಟಿದ್ವಿ. ಸೈಡ್ ನಲ್ಲಿ ಎಲ್ಲ ಗೋಲ್ಡ್ ಪೈಪಿಂಗ್ ಕೊಟ್ಟಿದ್ವಿ. ಪ್ರೀಮಿಯಂ ಕಾಣಿಸುತ್ತೆ, ಸ್ವಲ್ಪ ಡೀಸೆಂಟ್ ಕಾಣಿಸುತ್ತೆ. ಹೌದು, ಅಫಿಷಿಯಲ್ ಮಾಡೆಲ್ ಕಾಣಿಸುತ್ತೆ. ಸ್ಟೋರೇಜ್ ಬೇಕಾದ್ರೂ ಮಾಡ್ಕೊಳ್ಬಹುದು. ತುಂಬಾ ಜನ ಸ್ಟೋರೇಜ್ ಮಾಡ್ಸಕ್ ಇಷ್ಟ ಪಡೋದಿಲ್ಲ. ಇದಕ್ಕೆ ಸೋಫಾ ಕಂಬೇರ್ಡ್ ಸ್ಟೋರೇಜ್ ಆಪ್ಷನ್ ಬೇಕಾದ್ರೆ ಮಾಡ್ಕೊಳ್ಬಹುದು, ಅಥವಾ ಹಿಂಗ್ ಬೇಕಾದ್ರೂ ಯೂಸ್ ಮಾಡಬಹುದು. ಬರೀ 30,000 ರೂಪೀಸ್ ನಲ್ಲಿ ಒಂದು ಸೋಫಾ ಇದೆ. 30,000 ಡಿಸ್ಪ್ಲೇ ಪೀಸ್ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಬಿಡಿ. ಬರ್ಲಿ ಸರ್, ಖಂಡಿತ ಮಾಡೋಣ ಸರ್. ನೋಡಿ ನಮ್ಮ ಹತ್ರ ಏನಿದೆ ಅಂತ ಹೇಳಿದ್ರೆ ಡಿಸ್ಪ್ಲೇ ಅಂತ ಹೇಳಿದ್ರೆ ಆಲ್ವೇಸ್ ಇರೋದೇ ಇಲ್ಲ. ಇವತ್ತಿದ್ರೆ ಸ್ವಲ್ಪ ಹೊತ್ತಿನಲ್ಲಿ ಹೊಂಟೋಗ್ಬಿಡತ್ತೆ. ಆಕ್ಚುಲಿ ಎಲ್ಲ ಫ್ರೆಶ್ ಐಟಮ್ ಬರ್ತಾನೆ ಇರುತ್ತೆ. ಹಳೆ ಐಟಮ್ಗಳೆಲ್ಲ ಸೇಲ್ ಮಾಡ್ತಿಲ್ಲ ತಾನೆ ನೀವು? ದೇವ್ರ ದಯೆಯಿಂದ ನಮ್ಮ ಹತ್ರ ಇರೋದೇ ಇಲ್ಲ ಸರ್. 1-2 ದಿವಸದಲ್ಲಿ ಎಲ್ಲ ಐಟಮ್ ಖಾಲಿ ಆಗ್ಬಿಡುತ್ತೆ. ಯಾಕಂದ್ರೆ ವಿಡಿಯೋದಲ್ಲಿ ನೋಡ್ತಿರ್ತಾರಲ್ವಾ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದು ಅದು ಮಾಡೆಲ್ ನ ನೋಡಿದ್ಮೇಲೆ ಈ ಮಾಡೆಲ್ ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ನಲ್ಲ, ಇದು ಹಿಂಗ್ ಸೇಲ್ ಆಗಿಲ್ವಲ್ಲ ಅಂತ ನೋಡ್ತಾರೆ. ಈಚ್ ಅಂಡ್ ಎವ್ರಿ ಟೈಮ್ ಬೇರೆ ಏನಾಗುತ್ತೆ, ಇನ್ನೊಂದು ಟೈಮ್ ಏನಾಗುತ್ತೆ ಅಂದ್ರೆ ಒಂದು ನಮ್ಮ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕಲರ್ಸ್ ಅಂತ ಹೇಳ್ತೀವಿ, ಅದು ತುಂಬಾ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಅದು ಹೋದ್ರೂ ಆ ಪ್ಲೇಸ್ ನಲ್ಲಿ ಏನ್ ಮಾಡ್ತೀವಿ ಅಂತ ಅದೇ ಸೇಮ್ ಕಲರ್ ಮಾಡಿರ್ತೀವಿ. ದಟ್ ಮೀನ್ಸ್ ಏನಂತ ಹೇಳಿದ್ರೆ ಆ ಕಲರ್ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಲಕ್ಕಿಯಸ್ಟ್ ಕಲರ್ ಫಾಸ್ಟ್ ಮೂವ್ಮೆಂಟ್ ಹೋಗುತ್ತೆ ಅಂತ ಕೆಲವು ಟೈಮಲ್ಲಿ ಅದು ಒಂದು ರೆಗ್ಯುಲರ್ ಕಲರ್ ಒಂದು ಮಾಡ್ತಾ ಇರ್ತೀವಿ. ನಾವು ಒಂದು 23,000 ರೂಪೀಸ್ ಒಂದು ಸೋಫಾ ಕೆಳಗಡೆ ನೋಡಿದ್ವಿ, ಅದ್ರದ್ದು ರೆಗ್ಯುಲರ್ ಕಲರ್. ಅದು ಸದ್ಯಕ್ಕೆ ಈಗಲೂ ಒಂದು 10 ಆರ್ಡರ್ ಇದೆ. ಅದು ಆದ್ರೂ ಎಲ್ಲ 10 ಆರ್ಡರ್ ಅದೇ ಸೇಮ್ ಕಲರ್ ನಲ್ಲಿ ಇದೆ. ಯಾಕಂತ ಹೇಳಿದ್ರೆ ಆ ಕಲರ್ ಹೆಂಗಿದೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಜನಗಳಿಗೆ. ಅದರಿಂದ ಏನಾಗುತ್ತೆ, ಅದು ಆತರ ಒಂದು ಕೆಲವು ಐಟಮ್ಸ್ ಇರುತ್ತೆ. ಅದು ರೆಗ್ಯುಲರ್ ಯಾವ್ದಿರುತ್ತೋ ಅದ್ರ ತಕ್ಕನಾಗಿ ನೀವು ಸ್ಟಾಕ್ ರೆಸ್ಪಾನ್ಸ್ ಮೇನ್ ಮುಖ್ಯ ನಮ್ಗೆ. ಯಾಕಂದ್ರೆ ಯಾವ ಕಲರ್ ಅವ್ರು ಇಷ್ಟ ಪಡ್ತಾ ಇದಾರೆ ಅದಕ್ಕೆ ನಾವು ಕೊಡಬೇಕು. ನಮ್ಮ ತಕ್ಕದಕ್ಕೆ ಮಾಡಿದ್ರೆ ನಡೆಯೋದಿಲ್ಲ. ಕಸ್ಟಮರ್ ಅದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅದಕ್ಕೆ ನಾವು ಅದಕ್ಕೆ ಪ್ರಾಡಕ್ಟ್ ನಾವು ಇದು ಮಾಡ್ತೀವಿ. ಹಂಗೆ ಸರ್ಗೆ ಇನ್ನೊಂದು ತೋರ್ಸಕ್ಕೆ ಹೇಳ್ತೀನಿ. ಸೇಮ್ ಅದೇ ತರ ಒಂದು ಸಿಂಪಲ್ ಡೀಸೆಂಟ್ ಎಲಿಗೆಂಟ್ ಮಾಡಿ ಸೆಟ್ ಎಲ್ಲ ಇದೆ ಸರ್. ಅಲ್ಲೇ ಮಾಡಿ ಸೆಟ್ಗೆ ತೋರಿಸ್ತೀನಿ. ಏನ್ ಮಾಡೆಲ್ ಇದು ಸರ್? ಇದು ಒಂದು ಗೋಲ್ಡ್ ಪೈಪಿಂಗ್ ಮಾಡೆಲ್ ಅಂತ ಹೇಳ್ತೀವಿ. ಗೋಲ್ಡ್ ಪೈಪಿಂಗ್ ಕೊಟ್ಟಿರೋದು ನೋಡ್ತಿರ್ಬೋದು. ಬ್ಯಾಕ್ ಎಲ್ಲ ಎಷ್ಟು ಗೋಲ್ಡನ್ ಲೆಗ್ಸ್ ಕೊಟ್ಟಿದ್ದೀರಾ? ಎಲ್ಲದಕ್ಕೂ ಗೋಲ್ಡನ್ ಲೆಗ್ಸ್ ಕೊಟ್ಟಿದ್ವಿ. ಇದು ಫ್ರೀ ಪಿಲ್ಲೋಸ್ ಕೊಟ್ಟಿದ್ವಿ. ಕುತ್ಕೊಳ್ಳಕ್ಕೆ ಹೇಳ್ತೀನಿ ಹೆಂಗೆ ಸರ್ಗೆ. ಕುತ್ಕೊಳ್ಳಿ ಸರ್, ನೀವು ಒಂದ್ಸತಿ ಕುತ್ಕೊಂಡು ನೋಡಿ ಹೆಂಗಿದೆ ಅಂತ. ಬ್ಯಾಕ್ ಸಪೋರ್ಟು ಡೀಸೆಂಟ್ ಎಲ್ಲ. ಓನ್ಲಿ 25,000 ರೂಪೀಸ್ಗೆ 25,000 ರೂಪೀಸ್ಗೆ 3+1+1 ಸೆಟ್ ಕಲರ್ ಆಪ್ಷನ್ಸ್ ಇದೆ. ಇದರಲ್ಲಿ ಎಲ್ ಶೇಪ್ ಬೇಕಾದ್ರೂ ಕೊಡ್ತೀನಿ ನಿಮಗೆ.
3 ಲಾಂಜರ್ ಬೇಕಾದ್ರೂ ಕೊಡ್ತೀನಿ, 3 1 ಬೇಕಾದ್ರೂ ಕೊಡ್ತೀನಿ, ಯಾವ ತರ ಬೇಕಾದ್ರೂ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ, ಒಂದು ಬಜೆಟ್ ಫ್ರೆಂಡ್ಲಿ ನಲ್ಲಿ ಕೊಡ್ತೀನಿ. ಇನ್ನೊಂದು ಹಂಗೆ ಹಿಂದ್ಗಡೆ ಬಂದ್ರೆ ಬರೀ 15,000 ರೂಪಾಯಿಗೆ ಒಂದು ಸೋಫಾ ಡೈಮಂಡ್ ಮಾಡಲ್ ಅಂತ ಹೇಳ್ತೀವಿ ಇದಕ್ಕೆ. ಹೌದು, ಕುತ್ಕೊಳ್ಳಿ, ಕಾಂಪ್ಯಾಕ್ಟ್ ಮಾಡಲು. ತುಂಬಾ ಜನ ಹಿಂಗಿರತ್ತೆ ಅಂತ ಹೇಳಿದ್ರೆ ಬೇಸಿಕ್ ಮಾಡೆಲ್ ಅಂತಾನು ಹೇಳ್ಬೋದಾ? ಬೇಸಿಕ್ ಇಂದ ಸ್ವಲ್ಪ ಸುಪೀರಿಯರ್, ಯಾಕಂತ ಹೇಳಿದ್ರೆ 10,000 ರೂಪಾಯಿ ಸೋಫಾ ಇದೆ ನಮ್ಮ ಹತ್ರ. ಹೌದೌದು, ಅದರಿಂದ ಸ್ವಲ್ಪ ಸುಪೀರಿಯರ್ ಅಂತ ಹೇಳ್ಬೋದು. 15,000 ಆಗುತ್ತೆ. ಇದರಲ್ಲಿ ವುಡ್ ಏನ್ ಬರುತ್ತೆ? ಎಲ್ಲದಕ್ಕೂ ನೀವು ಯೂಸ್, ಇದಕ್ಕೂ ನೀವು ವುಡ್, ಬೇಸಿಕ್ ಸೋಫಾ ಅಂದ್ರಲ್ಲ ಅದಕ್ಕೂ ನೀವು ಯೂಸ್ ಮಾಡ್ತೀವಿ ಪಕ್ಕನಾ 100%. ಯಾಕಂತ ಹೇಳಿದ್ರೆ ಅದೆಲ್ಲ ಮರಗಳು ಬೇಸಿಕ್ ಸೋಫಾ ಮಾಡ್ತೀವಲ್ಲ, ದೊಡ್ಡ ಸೋಫಾಗಳು ಏನ್ ಮಾಡ್ತೀವಿ ಆಕ್ಚುಲಿ ಅದ್ರಲ್ಲಿ ನಮಗೆ ಪೀಸಸ್ ಬರುತ್ತೆ ಅಲ್ಲ, ಅದೆಲ್ಲ ಯೂಸ್ಫುಲ್ ಆಗುತ್ತೆ. ಎಲ್ಲದಕ್ಕೂ ನೀವು ಯೂಸ್ ಮಾಡ್ತೀವಿ ಆಕ್ಚುಲಿ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಹಂಗೆ ಇನ್ನೊಂದು ತೋರ್ಸಕ್ಕೆ ಹೇಳ್ತೀನಿ ಸರ್ಗೆ, ನಾವು BMW ಅಂತ ಕೆಳಗಡೆ ನೋಡಿದ್ವಿ 40,000 ರೂಪೀಸ್ ಅಂತ. ಹೌದು, ಅದೇ ತರ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ ನಮ್ಗೆ ಬಜೆಟ್ ಸ್ವಲ್ಪ ಜಾಸ್ತಿ ಆಯ್ತು, ಸ್ವಲ್ಪ ನನಗೆ ಏನಾದ್ರು ಒಂದು ಫ್ರೆಂಡ್ಲಿ ಬಜೆಟ್ ನಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವ್ ಏನ್ ಮಾಡಿದ್ವಿ, ಬರೀ 28,000 ರೂಪಾಯಿಗೆ ಒಂದು ಸೋಫಾ ಮಾಡಿದ್ವಿ. ಅದೇ ತರ ಇದು 28,000 ಆಗುತ್ತಾ? ಬರೀ 28,000 ರೂಪಾಯಿ ಆಗುತ್ತೆ. 28,000 ರೂಪೀಸ್ ಎಲಿಫೆಂಟ್ ಮಾಡೆಲ್ ಸೋಫಾ ಅಂತ ಹೇಳ್ತೀವಿ. ಕಂಫರ್ಟು, ಸೀಟಿಂಗ್ ಎಫೆಕ್ಟು, ತುಂಬಾ ಜನ ಹೇಳ್ತಾರೆ ನನಗೆ ಹೆಡ್ ರೆಸ್ಟ್ ಇರ್ಲಿ, ಸ್ವಲ್ಪ ಸಾಫ್ಟ್ನೆಸ್ ಜಾಸ್ತಿ ಇರ್ಲಿ ಅಂತ. ಆ ತಕ್ಕದಕ್ಕೆ ಒಂದು ಸೋಫಾ ಪಾಲಿಫಿಲ್ ಬರೀ 28,000 ಆಗುತ್ತೆ. ವಿತ್ ಎನಿ ಕಲರ್ ಏನ್ ಬೇಕಂತ ಹೇಳಿದ್ರು ಕಲರ್ ನಿಮ್ಗೆ ತೋರಿಸ್ತೀನಿ, ಮಾಡ್ಕೊಡ್ತೀನಿ. ಸೋಫಾ ನಾವು ಮಡಗಿದ್ವಿ ಒಂದು 3 ಮಾಡೆಲ್ ನಾನು ಸರ್ಗೆ ತೋರಿಸ್ತೀನಿ. ಇದು ಝೊಮಾರಿಯಾ ಅಂತ ಒಂದು ಬ್ರ್ಯಾಂಡ್ ಸೋಫಾ ಪ್ರಾಡಕ್ಟ್ ಆಕ್ಚುಲಿ. ನಾನು ಕ್ವಾಲಿಟಿ ಎಲ್ಲ ಏನಿದೆ ಅಂತ ಹೇಳಿದ್ರೆ ಹೇಳಂಗಿಲ್ಲ. ನೋಡಿ, ಇದು ಮೋಲ್ಡೆಡ್ ಕುಷನ್ ನಾನು ತೋರಿಸ್ತೀನಿ. ಕುಷನ್ ಯೂಸ್ ಮಾಡಿರೋದು ಎಲ್ಲ ಮೋಲ್ಡೆಡ್ ಕುಷನ್. ಬೆನ್ಸ್ ಕಾರ್ನಲ್ಲಿ, BMW ನಲ್ಲಿ ಯೂಸ್ ಮಾಡ್ತಾರೆ. ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಎಷ್ಟು ಟೈಮ್ ಕುತ್ಕೊಳ್ದ್ರೂ ಹೀಟ್ ಆಗೋದಿಲ್ಲ. ಇಟ್ಸ್ ರಬ್ಬರ್ ಮೋಲ್ಡೆಡ್ ಕುಷನ್ ಅಂತ ಹೇಳ್ತೀವಿ. ಹೀಟ್ ಒಂಚೂರು ಆಗೋದಿಲ್ಲ, ಬಿಕಾಸ್ ಆಫ್ ನ್ಯಾಚುರಲ್ ದೇವ್ರು ಕೊಟ್ಟಿರೋಂಥ ಮೆಟೀರಿಯಲ್. ಕೇರಳದಲ್ಲಿ ಒಂದು ಮರ ಬರುತ್ತೆ ರಬ್ಬರ್ ಟ್ರೀ ಅಂತ, ಅದ್ರಲ್ಲಿ ಮಟ್ಕೆನಲ್ಲಿ ಒಂದು ರಬ್ಬರ್ ಹಾಲ್ ತೆಗಿತಾರೆ, ಅದರಿಂದ ಮಾಡೋದಂತ ಮೆಟೀರಿಯಲ್ ಇದು. ಹೌದಾ? ಒನ್ ಆಫ್ ದಿ ಬೆಸ್ಟ್ ವುಡ್ ಏನಿದು? ಕೇರಳ ಟೀಕ್ ಅಂತ ಹೇಳ್ತೀವಿ ಆಕ್ಚುಲಿ. ಕೇರಳ ಟೀಕ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ವಾರಂಟಿ ಹೆಂಗಿರುತ್ತೆ? 5 ವರ್ಷ ಆಗುತ್ತೆ ಸರ್. 5 ಇಯರ್ ಅಂದ್ರೆ ಲೈಫ್ ಟೈಮ್ ಬರುತ್ತೆ. ವುಡನ್ ಐಟಮ್ ಎಲ್ಲ ಲೈಫ್ ಟೈಮ್ ಅಂಡರ್ಟೇಕ್. ನಮ್ಮ ಕಡೆಯಿಂದ ನಿಮ್ಗೆ ಏನಾದ್ರು ಆಯ್ತು ಅಂತ ಹೇಳಿದ್ರೆ 5 ಇಯರ್ ನಮ್ಮ ಕಡೆಯಿಂದ ಫ್ರೀ ಸರ್ವಿಸ್ ಕೊಡ್ತೀವಿ ಅಂತ ನಿಮ್ಗೆ. ಒಂದು ವಾರಂಟಿ ಅಂತಂದ್ರೆ ಒಂದು 5 ಇಯರ್ ನೀವು ಕೊಡ್ತೀರಾ. ಇದು 30,000 ರೂಪಾಯಿ ಆಗುತ್ತೆ. ಅದರಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟ್ ವಿತ್ ಹೈ ಬ್ಯಾಕ್ ಕುಷನ್ಸ್ ಜೊತೆ ನಿಲ್ಬೇಕು ಅಂತ ಹೇಳಿದ್ರೆ 40,000 ರೂಪಾಯಿ ಆಗುತ್ತೆ. 40,000 ರೂಪೀಸ್. ಇದು ಸೇಮ್ ರಬ್ಬರ್, ಸೇಮ್ ಕೇರಳ ಟೀಕ್ ನಾವು ರಬ್ಬರ್ ವುಡ್ ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕೆಲ್ಲ ಕುಷನ್ಸ್ ಎಲ್ಲ ತೋರ್ಸಕ್ ಹೇಳ್ತೀನಿ. ಸಮಥಿಂಗ್ ಏನಿದೆ ಅಂತ ಹೇಳಿದ್ರೆ ಬ್ಯಾಕ್ ಸಪೋರ್ಟ್ಗೆಲ್ಲ ಸ್ವಲ್ಪ ಡಿಫ್ರೆಂಟ್ ಮಾಡಿದೀವಿ. ಪಾಲಿಶ್ ಏನಾದ್ರು ಅವಾಗ ಹಾಕಿಸ್ತಿರ್ಬೇಕಾ? ಏನು ಅವಶ್ಯಕತೆ ಇಲ್ಲ ಸರ್. ಮೆಲೆಮೆಂಟ್ ಸ್ಪ್ರೇ ಆಗ್ಬಿಟ್ಟಿದೆ, ಅದು ಲಾಕಿಂಗ್ ಆಗ್ಬಿಟ್ಟಿದೆ, ಲಾಕರ್ ಅಂತ ಹೇಳ್ತೀವಿ. ಲ್ಯಾಕರಿಂಗ್ ಮಾಡ್ಬಿಟ್ಟಿದ್ದಾರೆ. ನೀವು ಇದು ಪಾಲಿಶ್ ಹಾಕಿರತ್ತಾನೆ? ಇದು ಆಲ್ರೆಡಿ ಮೆಲೆಮೆಂಟ್ ಸ್ಪ್ರೇ ಆಗ್ಬಿಟ್ಟಿದೆ. ಅದಕ್ಕೆ ನೀವು ಏನು ಮಾಡಿ, ಈ ಕಲರ್ ಬೇಡ, ಬ್ಲಾಕ್ ಕಲರ್ ಬೇಕು ಅಂದ್ರೆ ಏನ್ ಕಲರ್ ಬೇಕಾದ್ರೂ ಮಾಡ್ಕೊಡ್ಬಹುದು. ಆಕ್ಚುಲಿ ಕಲರ್ ಬಗ್ಗೆ ಏನು ತೊಂದರೆ ಇಲ್ಲ, ಆಪ್ಷನ್ಸ್ ಇರೋದೆ. ಯಾವ ತರ ಬೇಕಾದ್ರೂ ಮಾಡ್ಕೊಡ್ತೀವಿ. ತುಂಬಾ ಡಿಸೆಂಟ್ ಅಫಿಷಿಯಲ್ ಮಾಡಲು ತುಂಬಾ ಚೆನ್ನಾಗಿದೆ. ಔಟ್ಲುಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೈಡ್ ಅಲ್ಲೆಲ್ಲ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ಓಕೆ, ಎಷ್ಟು ಸರ್ ಫೈನಲ್? ಸರ್ 40,000. ಆಕ್ಚುಲಿ ಇದು ಬ್ರ್ಯಾಂಡೆಡ್ ಪ್ರಾಡಕ್ಟ್. ಆಕ್ಚುಲಿ ಇದು ನೀವು ನಾನು ಚಾಲೆಂಜ್ ಮಾಡ್ತೀನಿ. ಆಕ್ಚುಲಿ ನೀವು ಆನ್ಲೈನ್ ಸರ್ಚ್ ಮಾಡಿದ್ರು, ಆನ್ಲೈನ್ ಆಫ್ಲೈನ್ ಎರಡೂ ನಿಮ್ಗೆ ಆ ಪ್ರೈಸ್ ಸಿಗೋದಿಲ್ಲ. ಆನ್ಲೈನ್ ಅಲ್ಲಿ ಎಷ್ಟಿದೆ ಪ್ರೈಸು? ಸರ್ ಬರ್ಲಿ, ನಾನು ಚೆಕ್ ಮಾಡಿಸ್ತೀನಿ. ಇಲ್ಲಿ ಮುಂದ್ಗಡೆ ಚೆಕ್ ಮಾಡಿಸಿ ತೋರಿಸ್ತೀನಿ ಖಂಡಿತ. ಅವ್ರು ನೋಡಿ 40,000 ರೂಪೀಸ್. ಅವ್ರು ಇಲ್ಲಿ ಬಂದು ನೋಡಿ ಸರ್ಚ್ ಮಾಡಿ ನೋಡ್ಲಿ. ಅದರಿಂದ ನಿಮ್ಗೆ ಪ್ರೈಸ್ ನಿಮ್ಗೆ ನಾನು ಎಷ್ಟು ಕೊಡ್ತಾ ಇದ್ದೀನಿ, ಅವ್ರು ಎಷ್ಟು ತಗೊಳ್ತಾರೆ ಅವ್ರು ನೋಡಿದ್ಮೇಲೆ ಅವರೇ ಹೇಳಿ. ಇವಾಗ ಡೈನಿಂಗ್ ಟೇಬಲ್ ಬಂದ್ಬಿಟ್ಟಿದ್ದೀವಿ. ಹೌದು ಸರ್. ಓಕೆ, ಈ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಡೈನಿಂಗ್ ಟೇಬಲ್ ನಮ್ಮ ಹತ್ರ ತುಂಬಾ ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರ ನಾವ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಡೈನಿಂಗ್ ಟೇಬಲ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಮಾಡಿದೀವಿ. ಸ್ಟಾರ್ಟ್ಸ್ ಫ್ರಮ್ 15,000 ರೂಪಾಯಿ. ಇದು ನೋಡ್ತಾ ಇದ್ದೀರಲ್ಲ ಡೈನಿಂಗ್ ಟೇಬಲ್, 4 ಚೇರ್ ಒಂದು ಡೈನಿಂಗ್ ಟೇಬಲ್ 15,000 ರೂಪಾಯಿಂದ ಮಡಗಿದೀವಿ ನಾವು. ಡೈನಿಂಗ್ ಟೇಬಲ್ ನಲ್ಲಿ ತುಂಬಾ ಇಂಪೋರ್ಟೆಡ್ ಇರ್ಲಿ, ನಾನು ಸರ್ಗೆ ಹೇಳ್ತೀನಿ ತೋರಿಸ್ಕೊಂಡು ಬರ್ಲಿ. ಇಂಪೋರ್ಟೆಡ್ ಇದೆ, ಇದೆಲ್ಲ ಇಂಪೋರ್ಟೆಡ್ ಅಲ್ಲ? ಇಂಪೋರ್ಟೆಡ್ ಇದೆ ಡೈನಿಂಗ್ ಟೇಬಲ್. ಇಂಪೋರ್ಟೆಡ್ ಸರ್, ಒಂದು ಫ್ರೀ ಇರೋದು ಒಂದು ಡೈನಿಂಗ್ ಟೇಬಲ್ ಹೇಳಿದ್ವಿ, ಅದೇ 55,000 ಗೆ ಸೋಫಾ ಮೇಲೆ ತಗೊಳ್ಳೋದು ಇದು ಫ್ರೀ ಕೊಡೋದು ಇದೆ. ಹೌದು ಸರ್. ಇದು ಅಥವಾ ಇದು 4 ಚೇರ್ ಯಾವ್ದು ಬೇಕಾದ್ರೂ ತಗೊಳ್ಬಹುದು, ಯಾವ್ದು ಬೇಕಾದ್ರೂ. ಇದೆಲ್ಲ ನಾನು ಸರ್ಗೆ ಹೇಳಕ್ ಇಷ್ಟಪಡ್ತೀನಿ. ತೋರಿಸಿ ಓನೆಕ್ಸ್ ಡೈನಿಂಗ್ ಟೇಬಲ್, ಓನೆಕ್ಸ್ ಮಾರ್ಬಲ್ ಅಲ್ಲ, ಓನೆಕ್ಸ್ ನಲ್ಲಿ ಈ ಚೇರ್ಸ್ ಎಲ್ಲ ತೋರಿಸ್ಲಿ ಹೆಂಗಿದೆ ಅಂತ ಹೇಳಿದ್ರೆ. ಚೇರ್ಸ್ ಇಟ್ಸ್ ಎನ್ಲಾರ್ಜ್ ಚೇರ್ ಅಂತ ಹೇಳ್ಬೋದು. ಕೂತ್ಕೊಳ್ಳೋಕ್ಕೂ ಎಲ್ಲ ಅಗಲ, ಡೆಪ್ತ್ ಜಾಸ್ತಿ, ಕರ್ವ್ ಆಗಿರೋದು ಎಲ್ಲ ಏನಿದೆ ಅಂತ ಹೇಳಿದ್ರೆ, ಯಾರು ಎಷ್ಟು ಹೆವಿ ಪರ್ಸನ್ ಇದ್ರು, ಎಷ್ಟು ದೊಡ್ಡ ಮನೆ ಇದ್ರು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಕಾಣಿಸ್ಬೇಕು ಅಂತ ಉದ್ದೇಶ ಅಂತ ಮಾಡಿದೀವಿ. ಇದೆಲ್ಲ ನೀವು ಲೈಟ್ ಹಾಕಿದ್ರೆ ರಿಫ್ಲೆಕ್ಟ್ ನೋಡಬಹುದು ಸರ್. ಇದು ಲಾಸ್ಟ್ ಟೈಮ್ ಲೈಟ್ ಹಾಕಿದ್ರೆ ರಿಫ್ಲೆಕ್ಟ್ ಆಗುತ್ತೆ.
ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಕಲರ್ ಆಪ್ಷನ್ಸ್ ಇದೆ, ಐವರಿ ಕಲರ್ಸ್ ಬೇಕಾಗುತ್ತೆ, ವೈಟ್ ಬೇಕಾದರೂ ಬರುತ್ತೆ. ಇದರಲ್ಲಿ ಬೇರೆ ಕಸ್ಟಮೈಸ್ ಆಪ್ಷನ್ ಸಿಗುತ್ತಾ? ಏನಾದರೂ ಮಾಡಿಫಿಕೇಶನ್ ಏನು ಬೇಕಾದರೂ ಮಾಡ್ಕೊಡ್ತೀವಿ, ಸಿಗುತ್ತೆ, ಯಾವ ಥರ ಬೇಕಾದರೂ ಮಾಡ್ಕೊಡ್ತೀವಿ. ಇದು ಒಂದು ವೆಕ್ಟ್ರಿಫೈಡ್ ಸ್ಟೋನ್ ಅಂತ ಹೇಳ್ತೀವಿ. ಇದು ಒಂದು ಆಪ್ಷನ್ ಮಡಗಿದ್ವಿ. ಒಂದು ಓವಲ್ ಡೈನಿಂಗ್ ಟೇಬಲ್ ಅಂತಾನೂ ಮಡಗಿದ್ವಿ. ಸರ್ಗೆ ನಂಗೆ ಕೆಳಗಡೆ ಪಿಲ್ಲರ್ಸ್ ತೋರ್ಸಕ್ಕೆ ಹೇಳ್ತೀನಿ ಎಷ್ಟು ಹೆವಿ ಇದೆ ಅಂತ. ನೋಡಿ ಕೆಳಗಡೆ ಬೇಸ್ ನೋಡ್ಬೋದು ನೀವು, ಎಷ್ಟು ಸಾಲಿಡ್ ಆಗಿದೆ ನೋಡಿ. ಇದು ಏನು ಸರ್ ಇದು? ಯಪ್ಪ, 2-3 ಜನ ಎಲ್ಲ ಎತ್ತಕ್ಕಾಗಲ್ಲ ಅನ್ಸುತ್ತೆ. ತುಂಬ ಹೆವಿ ಇದೆ. ಅಂದರೆ ಕಸ್ಟಮರ್ಗೆ ದುಡ್ಡು ಕೊಟ್ಟರು ಆ್ಯಕ್ಚುಲಿ ಅವ್ರಿಗೆ ವರ್ತ್ ಅನಿಸ್ಬೇಕು ಸರ್. ಕ್ವಾಲಿಟಿ ಎಲ್ಲ ಹಂಗಿರುತ್ತೆ. ಟಾಪ್ ರಿಮೂವಬಲ್ ಇದೆ, ಅದು ಬೇಸ್ ಎಲ್ಲ ಹೆವಿ, ತುಂಬ ಅದಕ್ಕೆ ಗ್ಲಾಸ್ ಎಲ್ಲ ಬರುತ್ತಲ್ವಾ? ಎಲ್ಲ ಇನ್ಕ್ಲೂಡಿಂಗ್ ಸರ್, ಸಿಗುತ್ತೆ, ಎಲ್ಲ ಇನ್ಕ್ಲೂಡಿಂಗ್ ಬರುತ್ತೆ ನಿಮಗೆ. ಹಂಗೆ ನಾವು ತುಂಬ ಜನ ರೌಂಡ್ಗೂ ತುಂಬ ಇಷ್ಟಪಡ್ತಾರೆ ಜನ. ಮನೆ ಚಿಕ್ಕದಿದೆ, ರೌಂಡ್ ಬೇಕು ಅಂತ, ಆ ಉದ್ದೇಶದಿಂದ ಒಂದು ರೌಂಡ್ ಡೈನಿಂಗ್ ಟೇಬಲ್ ಮಾಡಿದ್ವಿ. ಅದೇ ಥರ ಇಂಪೋರ್ಟೆಡ್ ಕಾನ್ಸೆಪ್ಟ್ ಮಾಡಿದ್ವಿ. ತುಂಬ ಜನ ಇಂಪೋರ್ಟೆಡ್ ಎಲ್ಲ ಇಂಪೋರ್ಟೆಡ್ ಎಲ್ಲ. ಸರ್ ಪ್ರೈಸಸ್ ಎಲ್ಲ ಚಾಲೆಂಜಿಂಗ್ ಪ್ರೈಸ್. ನಾನು ಕಸ್ಟಮರ್ಸ್ಗೆ ಹೇಳ್ತೀನಿ, ಬನ್ನಿ ಒಂದ್ಸತಿ ನೋಡಿ ನಮ್ಮ ಕ್ವಾಲಿಟಿ ಪ್ರೈಸಸ್ ಎಲ್ಲ ಕಡೆಯಿಂದ ನಾನು ಬೆಸ್ಟ್ ಮಾಡ್ಕೊಡ್ತೀನಿ ಅಂತ ನಾನು ಕಸ್ಟಮರ್ಸ್. ಓಕೆ, ಸ್ಟಾರ್ಟಿಂಗ್ ಪ್ರೈಸ್ ಏನಂತಂದ್ರೆ 15,000 15,000 ರೂಪಾಯಿಂದ ವುಡನ್ ಟಾಪ್ದು 4 ಚೇರ್ದು ನಿಮಗೆ ಬರುತ್ತೆ. 4 ಚೇರ್ಸ್ದು ನಿಮಗೆ 6 ಚೇರ್ ಬೇಕು ಅಂತ ಹೇಳಿದ್ರು ಕೊಡ್ತೀನಿ, ಮತ್ತೆ ಇಂಪೋರ್ಟೆಡ್ ಬೇಕು ಅಂತ ಹೇಳಿದ್ರು ಕೊಡ್ತೀನಿ. ಕಸ್ಟಮೈಸೇಷನ್ ಏನು ಬೇಕಾದರೂ, ಯಾವ ಕಲರ್ ಬೇಕಂದ್ರೂ ನಾನು ಮಾಡಿಕೊಡ್ತೀನಿ. ಇಂಪೋರ್ಟೆಡ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಇಂಪೋರ್ಟೆಡ್ ನಿಮಗೆ 4 ಚೇರ್ದು ಇದೆ, ಒಂದು 25,000-30,000 ರೂಪೀಸಿಂದ ಸ್ಟಾರ್ಟ್ ಇದೆ. ಅಲ್ಲಿ 4 ಚೇರ್ದು ನೋಡಿದೆ, ಅದನ್ನು 40,000 ಪ್ಲಸ್ ಇದೆ. ಪ್ರೈಸಸ್ ಎಲ್ಲ ಕಾಂಪಿಟೇಟಿವ್ ಪ್ರೈಸ್ ಸರ್. ನೀವು ಯಾವುದಕ್ಕೆ ಹೇಳಂಗಿಲ್ಲ, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಇದ್ರ ಮೇಲೆ ಲೋನ್ ಆಪ್ಷನ್ ಇದೆಯಾ ಸರ್? ಎಲ್ಲದಕ್ಕೂ ನಾನು ಹೇಳ್ದೆ ಸರ್, ಮಿನಿಮಮ್ 15,000 ರೂಪಾಯಿ. ನೀವು ಏನಾದರೂ ಒಂದು ಐಟಮ್ ತಗೊಳಿದ್ರೆ 15,000 ರೂಪಾಯಿ ನನ್ನ ಬಜೆಟ್ ಇಲ್ಲ ಅಂತ ಹೇಳಿದ್ರು 0 ಡೌನ್ ಪೇಮೆಂಟ್ ಮಾಡ್ಕೊಡೋದು ಜವಾಬ್ದಾರಿ ನಾನು. 0 ಡೌನ್ ಪೇಮೆಂಟ್ ಎಲ್ಲ ಆಗುತ್ತೆ? 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ, ಸೂಪರ್. ಹಂಗಾದ್ರೆ ಓಕೆ, ನೆಕ್ಸ್ಟ್ ನೋಡೋಣ ಸರ್. ಇವಾಗ ಸೆಕೆಂಡ್ ಫ್ಲೋರ್ಗೆ ಬಂದ್ಬಿಟ್ಟಿದ್ದೀವಿ. ಹೌದು ಸರ್. ಇದು ಫುಲ್ ಏನ್ ಸೆಕ್ಷನ್ ಅಂತ ಹೇಳ್ಬಿಡಿ. ಎಲ್ಲ ಕಾಟ್ ಸೆಕ್ಷನ್ ಸರ್. ಕಾಟ್ಗಳು ಸ್ಟಾರ್ಟ್ಸ್ ಫ್ರಮ್ 10,000 ರೂಪಾಯಿ ಅಂತ ನಾನು ಸರ್ಗೆ ಹೇಳ್ತೀನಿ ತೋರ್ಸಕ್ಕೆ. 10,000 ಇಂದ ಸ್ಟಾರ್ಟ್, 10,000 ರೂಪೀಸಿಂದ ಸ್ಟಾರ್ಟ್ ನಮ್ಮ ಹತ್ರ ಆಗ್ಬಿಡುತ್ತೆ ಕಾಟ್ಗಳು. ಇದು ಕ್ವೀನ್ ಸೈಜ್, ಇದು ಕ್ವೀನ್ ಸೈಜ್ ವಿತೌಟ್ ಸ್ಟೋರೇಜ್. ಇದಕ್ಕೆ ಏನಿರುತ್ತೆ ಅಂದ್ರೆ 12 ಲೆಗ್ಸ್ ಬರುತ್ತೆ, 12 ಲೆಗ್ಸ್ ಜೊತೆ ಬರುತ್ತೆ. ಒಂದೇ ಸಾತ ನೀವು ಒಂದು 20 ಜನ ಕೂತ್ಕೊಳಿದ್ರು ಅಲ್ಲಾಡಬಾರ್ದು. ಆ ಉದ್ದೇಶದಿಂದ ಮಾಡಿದ್ವಿ. ಕಮ್ಮಿ ಬಜೆಟ್ ಅಂತ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡಲಿಲ್ಲ. ಕ್ವಾಲಿಟಿ ನಿಮ್ಗೆ 20,000 ರೂಪಾಯಿ ಕೊಟ್ಟಿದ್ವಿ, ಬರೀ 10,000 ರೂಪಾಯಿ ಕೊಡ್ತಾ ಇದೀವಿ. ಅದು 10,000 ರೂಪಾಯಿನಾ? 10,000 ರೂಪಾಯಿ. ಸ್ಟೋರೇಜ್ ಆದ್ರೆ ಎಷ್ಟಾಗುತ್ತೆ? ಒಂದು 3,500 ರೂಪಾಯಿ ಜಾಸ್ತಿ ಆಗುತ್ತೆ ಅದಕ್ಕೆ. ವಿತ್ ಬಾಕ್ಸ್ ಜೊತೆ ಕೊಡ್ತೀನಿ. ಕಿಂಗ್ ಸೈಜು ನಿಮಗೆ 2,500 ರೂಪಾಯಿ ಜಾಸ್ತಿ ಆಗುತ್ತೆ. 2,500 ಜಾಸ್ತಿ. 10,000 ಇರೋದು 12,500 ರೂಪಾಯಿಗೆ ಕಿಂಗ್ ಸೈಜ್ ಕೊಡ್ಬಿಡ್ತೀವಿ. 3,500 ರೂಪಾಯಿ ಬಾಕ್ಸ್ ಬಂದ್ರೆ 3,500 ರೂಪಾಯಿ ಜಾಸ್ತಿ ಆಗುತ್ತೆ, ಎಕ್ಸ್ಟ್ರಾ ಆಗುತ್ತೆ. ಸ್ಟೋರೇಜ್ ಆಪ್ಷನ್ ಇರುತ್ತೆ. ಸರ್ಗೆ ನಾನು ತೋರಿಸ್ತೀನಿ. ಸಾಲಿಡ್ ಮರ ಬೇಕಂತ ಹೇಳಿದ್ರು ಕೊಡ್ತೀನಿ. ನಮ್ಮ ಹತ್ರ ಶೀಶಮ್ ಮರ ಅಂತಾನೂ ಇದೆ. ಶೀಶಮ್ ವುಡ್ ಇದು ಸಾಲಿಡ್ ಮರ ಸರ್, ಸಾಲಿಡ್ ಮರ. ಇವನ್ ಫುಲ್ ಶೀಶಮೇ ಬರುತ್ತಾ? ಫುಲ್ ಇಲ್ಲಿ ತೋರಿಸಿಲ್ಲ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ಜಸ್ಟ್ ಒಂದು ಹಿಡ್ ನೋಡಿ ಸರ್ ಹೆಂಗಿದೆ. ಒಬ್ರು ಕೈಯಿಂದ ಎತ್ತಕ್ಕೆ ಆಗೋದಿಲ್ಲ. ಶೀಶಮ್ ಮರ ಅಂತ ಹೇಳಿದ್ರೆ ತೂಕ ಇದೆ. ಹೆಡ್ ಬೋರ್ಡು ಸಾಲಿಡ್ ಮರ ಮಡಗಿದ್ದೀವಿ. ಲೆಗ್ ಬೋರ್ಡ್ ಸಾಲಿಡ್ ಮರ. ಇವನ್ ಬಾರ್ಸ್ಗಳು ಎಲ್ಲ ಸಾಲಿಡ್ ಮರ ಬರುತ್ತೆ. ಸಾಲಿಡ್ ಬರುತ್ತೆ. ಇದಕ್ಕೆಲ್ಲ ಮೆಟಲ್ ಸಪೋರ್ಟ್ಸ್ ಕೊಟ್ಟಿರ್ತೀವಿ. 3/4 ಇಂಚ್ ಪ್ಲೈವುಡ್ ಕೊಟ್ಟಿರ್ತೀವಿ. ಎಲ್ಲದಕ್ಕೆ 3/4 ಇಂಚ್ ಪ್ಲೈವುಡ್ ಕೊಟ್ಟಿರ್ತೀವಿ. ಅಷ್ಟು ಈಸಿಯಾಗಿ ಕಟ್ ಆಗಲ್ಲ ಅದು. 3/4 ಇಂಚ್ ಅಂತ ಇಂಟೀರಿಯರ್, ಪೂರ್ತಿ ಇಂಟೀರಿಯರ್ಗೆ 3/4 ಇಂಚ್ ಯೂಸ್ ಮಾಡೋದು. ಕ್ವಾಲಿಟಿನಲ್ಲಿ ಯಾವ್ದು ಇದು ಮಾಡಿಲ್ಲ. ಇವನ್ ಸಾಲಿಡ್ ಟೀಕುಡ್ ಮಂಚ ಬೇಕು ಅಂತ ಹೇಳಿದ್ರು ನೋಡಬಹುದು. ನಮ್ಮ ಹತ್ರ ಸಾಲಿಡ್ ಟೀಕುಡ್ ಮಂಚದಲ್ಲಿ ಸ್ಟೋರೇಜ್ ಬರುತ್ತೆ. ಇದು ವಿತ್ ಸ್ಟೋರೇಜ್ ಜೊತೆನಲ್ಲಿ ಬರುತ್ತೆ. ಲುಕ್ ವೈಸ್ ಮಾತ್ರ ಸೂಪರ್ ಆಗಿದೆ ಸರ್. ಕಾರ್ವಿನ್ ಡೀಸೆಂಟ್ ಟೀಕುಡ್ ತುಂಬಾ ಚೆನ್ನಾಗಿದೆ. ಒಂದು ರಾಜ ಮಹಾರಾಜರು ಮಲಗಿರೋ ತರ ಫೀಲ್. ಹೌದು ಸರ್. ಓಕೆ, ಇದು ಹೈಡ್ರೋಲಿಕ್ ನೋಡಿ ಸರ್. ಇದು ಹೆಂಗಿದೆ ಇದನ್ನು ನೋಡಿ ತೋರಿಸಿ ಸರ್. ಹೈಡ್ರೋಲಿಕ್ ಮಂಚನು. ಓಕೆ, ಸ್ಮೂತ್ ಆಗಿ ಮೇಲೆ ಬಂದ್ಬಿಡುತ್ತೆ. ಎಲ್ಲ ಎಪ್ಕೋ ಫಿಟ್ಟಿಂಗ್ ಸರ್. ಇದು ನೋಡಬಹುದು ನೀವು. ಬ್ರಾಂಡೆಡ್ ಕಂಪ್ನಿ ಫಿಟ್ಟಿಂಗ್ಸ್ ಎಲ್ಲ ಎಪ್ಕೋ ಬ್ರ್ಯಾಂಡ್ ಯೂಸ್ ಮಾಡಿದ್ವಿ. ಆಕ್ಚುಲಿ ಕ್ವಾಲಿಟಿನಲ್ಲಿ ಫಿಟ್ಟಿಂಗ್ಸ್ ನಲ್ಲೂ ಕಾಂಪ್ರಮೈಸ್ ಇಲ್ಲ. ಬ್ರ್ಯಾಂಡ್ ಕಂಪ್ನಿ ಪದಾರ್ಥ ಯೂಸ್ ಮಾಡಿದ್ವಿ. ಆಕ್ಚುಲಿ ಹೈಡ್ರೋಲಿಕ್ ಈಗ ಲಿಫ್ಟ್ ಮಾಡೋಕಿರ್ಲಿ, ಇದು ಮಾಡೋಕಿರ್ಲಿ, ಇಲ್ಲೇ ಪಿಲ್ಲೋಸ್ ಆಗಿರ್ಬೋದು, ಮತ್ತೆ ಬೆಡ್ಶೀಟ್ ಮಾಡ್ಕೊಳ್ಬಹುದು. ನಾವು ಬೇಕಾದ್ರೂ ಮಾಡ್ಕೊಳ್ಬಹುದು. ಅಷ್ಟು ಅನುಕೂಲ ಇದೆ. ಅದನ್ನ ಇದ್ರಲ್ಲಿ ಕಸ್ಟಮೈಸ್ ಆಪ್ಷನ್ ಸಿಗುತ್ತಾ? ಎಲ್ಲ ಕಲರ್ ಆಪ್ಷನ್ಸ್ ಇದೆ, ಡಿಸೈನ್ಸ್ ಆಪ್ಷನ್ಸ್ ಇದೆ. ತುಂಬಾ ಡಿಸೈನ್ಸ್ ಇದೆ. ಇದರಲ್ಲಿ ಇಲ್ಲ ಅಂತ ಹೇಳಿದ್ರೆ 20 ಡಿಸೈನ್ಸ್ ಇದೆ. ಹೌದಾ? ಯಾವ ಡಿಸೈನ್ ಬೇಕಾದ್ರೂ ಇದಕ್ಕೂ ಲೋನ್ ಆಪ್ಷನ್ ಇದೆಯಾ ಅಲ್ವಾ? ಎಲ್ಲದಕ್ಕೂ ಇದೆ ಸರ್. ಓಕೆ, ಒಂದು 3 ದಿವಾನ ತಗೊಳ್ತ್ರೂ ಲೋನ್ ಮಾಡ್ಕೊಡ್ತೀನಿ ಸರ್ ನಿಮಗೆ. ಅದಕ್ಕೂ ಸಿಗುತ್ತಾ? ಎಲ್ಲದಕ್ಕೂ ಕೊಡ್ತೀನಿ ನಿಮಗೆ. ಒಂದು ಮ್ಯಾಟ್ರಸ್ ತಗೊಳ್ಳಿ, ಅದಕ್ಕೂ ಮಾಡ್ಕೊಡ್ತೀನಿ. ಒಟ್ನಲ್ಲಿ ಎಷ್ಟು? ಒಂದು 15,000 ಮೇಲೆ ಇರಬೇಕು. ಮಿನಿಮಮ್ 15,000 ರೂಪಾಯಿ ಇರಬೇಕು ಸರ್, ಅಷ್ಟೇ. ಅದಕ್ಕೆ ಮಾಡ್ಕೊಡ್ತೀನಿ. ಸೂಪರ್. ಇದು ಹೈಡ್ರೋಲಿಕ್ ಮಂಚಾನೆ. ಇನ್ನು ಹೈಡ್ರೋಲಿಕ್ ಫಿಟ್ ಮಾಡಿಲ್ಲ. ಹೈಡ್ರೋಲಿಕ್ ಮಂಚಾನೆ ಇದೂನು. ಓಕೆ, ಇನ್ನು ಫಿಟ್ ಮಾಡಿಲ್ಲ. ಇದು ಫಿಟ್ ಮಾಡಿಲ್ಲ. ಓಕೆ, ಅಲ್ಲಿ ಸ್ಟೋರೇಜ್ ಇದೆ ಸರ್. ಇದರಲ್ಲಿ ಹೆಡ್ ಸ್ಟೋರೇಜ್ ಬರುತ್ತಾ? ಇದು ಹೆಡ್ ಸ್ಟೋರೇಜ್ ಇದೆ. ಓಕೆ, ಇಲ್ಲಿ ಕುಶನ್ ಕೂಡ ಕೊಟ್ಟಿರೋದು ನೋಡ್ತಿರ್ಬೋದು. ಮುಂದೆ ಸ್ಟೋರೇಜ್ ಇದೆ. ತುಂಬಾ ಚೆನ್ನಾಗಿ ಏನಾದರೂ ಕೂತ್ಕೊಂಡು ಕೆಲಸನೂ ಮಾಡಬಹುದು. ಲ್ಯಾಪ್ಟಾಪ್ ಅಲ್ಲಿ, ಸಿಸ್ಟಮ್ ಅಲ್ಲಿ ಮಾಡಬಹುದು. ತುಂಬಾ ಚೆನ್ನಾಗಿದೆ. ಬರ್ಲಿ ಒಂದ್ಸತಿ ಕಸ್ಟಮರ್ಸ್ ನೋಡ್ಲಿ ನಮ್ಮ ಪದಾರ್ಥ. ಅವ್ರಿಗೆ ಏನ್ ಬೇಕು, ಈ ಬೇರೆ ಡಿಸೈನ್ ಅವ್ರ ಹತ್ರ ಇದ್ರೂ ಸಹ ನಮ್ಗೆ ತೋರಿಸ್ಲಿ, ತಕ್ಕದಕ್ಕೆ ಮಾಡ್ಕೊಡ್ತೀನಿ ಅಂತ ರಿಕ್ವೆಸ್ಟ್. ಯಾವ ತರ ಬೇಕಾದ್ರೂ ಮಾಡ್ತೀನಿ. ಕಸ್ಟಮರ್ಗೆ ಇದೇ ರಿಕ್ವೆಸ್ಟ್ ಮಾಡ್ತೀನಿ. ನಮ್ಮ ಅಂಗಡಿಗೆ ಬನ್ನಿ, ವಿಸಿಟ್ ಮಾಡಿ, ನಮ್ಮ ಪದಾರ್ಥ ನೋಡಿ.
ನಿಮ್ಗೆ ಏನು ಬೇಕು, ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಅಂತ ನಮ್ಗೆ ಕೇಳಿ ನಾವು ಮಾಡ್ಕೊಡೋದು ಜವಾಬ್ದಾರಿ ನಮ್ದು ಅಂತ ಹೇಳ್ತೀವಿ. ಓಕೆ, ಈಗ ಸ್ಟಾರ್ಟಿಂಗ್ ಪ್ರೈಸಿಂದ ಈಗ ಅಪ್ ಟು ಎಲ್ಲಿವರೆಗೆ ಇದೆ ಸರ್? ಸರ್ ಅಪ್ ಟು ಒಂದು 55,000 60,000 ರುಪೀಸ್ 60,000 ಇದೆ ಸ್ಟಾರ್ಟಿಂಗ್ ಪ್ರೈಸ್. 10,000 ರುಪೀಸ್ ಸ್ಟಾರ್ಟಿಂಗ್ ರೇಂಜ್. 10,000 ರೂಪಾಯಿಂದ ಮಂಚ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮ ಹತ್ರ. ಮ್ಯಾಟ್ರಸ್ 7,500 ರೂಪಾಯಿಂದ ಸ್ಟಾರ್ಟ್ ಇದೆ ಸರ್. 7,500 ಇದೆ. ನಾನು ಸರ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಮ್ಯಾಟ್ರಸ್ ತೋರಿಸ್ಲಿ. ಆ್ಯಕ್ಚುಲಿ ಪಾಕೆಟೆಡ್ ಸ್ಪ್ರಿಂಗ್ ಅಂತ ಇದೆ. ಪಾಕೆಟ್ ಸ್ಪ್ರಿಂಗ್ ಇದೆ. ಪಾಕೆಟೆಡ್ ಸ್ಪ್ರಿಂಗ್ ಇದೆ. ಓಕೆ, ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ. ಇದು ನೋಡಿ ಸ್ಪ್ರಿಂಗ್ ವಿತ್ ಮೆಮೊರಿ ಫೋಮ್ ಜೊತೆಲಿ ಮ್ಯಾಟ್ರಸಸ್ ಇದೆ. ತುಂಬಾ ಜನ ಮೆಮೊರಿ ಫೋಮ್ ಕೇಳ್ತಾರೆ. ಆಕ್ಚುಲಿ ಇದು ಮೆಮೊರಿ ಜಸ್ಟ್ ಫೀಲ್ ಮಾಡಿ ನೋಡಿ ಸರ್ ಹೆಂಗಿದೆ, ಎಷ್ಟು ಸಾಫ್ಟ್, ಎಷ್ಟು ಹಿಂಗಿದೆ ಅಂತ ಹೇಳಿದ್ರೆ. ಮೆಮೊರಿ ಫೋಮ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಫೀಲ್ ನಿಮಗೆ ಸಮಥಿಂಗ್ ಡಿಫ್ರೆಂಟ್ ತೋರಿಸುತ್ತೆ. ಇದಕ್ಕೆ ಸ್ಮೂತ್ ಆಗಿದೆ, ತುಂಬಾ ಸ್ಮೂತ್ ಇರುತ್ತೆ. ವಿತ್ 10 years ಗ್ಯಾರಂಟಿ ಜೊತೆಯಲ್ಲಿ ಬರುತ್ತೆ. 10 years ವಾರಂಟಿ ಬರುತ್ತೆ. 10 years ಜೊತೆಯಲ್ಲಿ ಬರುತ್ತೆ. ಓಕೆ ಓಕೆ. ನಾವು ಕಾಯರ್ ಫೋಮು ಮ್ಯಾಟ್ರಸ್ ಡೀಲ್ ಮಾಡ್ತೀವಿ, ಸ್ಪ್ರಿಂಗು ಯೂಸ್ ಮಾಡ್ತೀವಿ, ಮೆಮೊರಿ ಫೋಮ್ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಮೆಮೊರಿ ಫೋಮ್ ಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ನಿಮಗೆ. ಡೈರೆಕ್ಟ್ ಮೆಮೊರಿ ಫೋಮ್ ಬೇಕು ಅಂತ ಹೇಳಿದ್ರು ನಾನು ಸರ್ಗೆ ತೋರ್ಸಕ್ಕೆ ಹೇಳ್ತೀನಿ. ಆಂಟಿ ಸ್ಕಿಡ್ ಬಟ್ಟೆ ಅಂತ ಹೇಳ್ತೀವಿ. ಆಕ್ಚುಲಿ ಆಂಟಿ ಸ್ಕಿಡ್ ಬಟ್ಟೆ. ಈವನ್ ಫ್ಯಾಬ್ರಿಕ್ ಆಕ್ಚುಲಿ ಮೆಡಿಕೇಟೆಡ್ ಇರುತ್ತೆ. ವಿತ್ 6 years ನೋಡಿ ಸರ್, ಇದು ವಿತ್ 6 year ಗ್ಯಾರಂಟಿ ಇದೆ. ಆರ್ಥೋ ಮ್ಯಾಟ್ರಸ್ ಅಂತ, ಆರ್ಥೋ ವಿತ್ ಮೆಮೊರಿ ಫೋಮ್ ಜೊತೆ ಬರುತ್ತೆ. ಆರ್ಥೋ ವಾಟರ್ ಫಾಲ್ ಅಂತ. ಬರೀ 16,000 ರೂಪಾಯಿನಲ್ಲಿ ಮ್ಯಾಟ್ರಸ್ ಬಂದ್ಬಿಡುತ್ತೆ. 6 inches ಮೆಮೊರಿ ಫೋಮ್. ನಾರ್ಮಲ್ ಮ್ಯಾಟ್ರಸಸ್ 7,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಪ್ರೀಮಿಯಂ ಬೇಕು ಅಂತ ಹೇಳಿದ್ರೆ ನಿಮಗೆ 15,000-16,000 ರೂಪಾಯಿಂದ ಮೆಮೊರಿ ಫೋಮ್ ಮ್ಯಾಟ್ರಸಸ್ ಸಿಗ್ಬಿಡುತ್ತೆ. ಬರಲಿ, ಇನ್ನೂ ತುಂಬಾ ಆಪ್ಷನ್ಸ್ ಇದೆ ನಮ್ಮ ಹತ್ರ, ವೆರೈಟೀಸ್ ಇದೆ. ವಿಸಿಟ್ ಮಾಡಿ, ನಾನು ತೋರಿಸ್ತೀನಿ ಎಲ್ಲರಿಗೂ ಏನು ಬೇಕು ಅಂತ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಖುದ್ದಾಗಿ ಒಂದ್ಸತಿ ಬರಲಿ, ವಿಸಿಟ್ ಮಾಡಲಿ. ಏನು ಬೇಕಾದ್ರೂ ಕೇಳಿ, ನಾನು ಹೇಳ್ತಾ ಇದ್ದೀನಲ್ಲ, ಕಸ್ಟಮೈಸೇಷನ್ ಏನು ಬೇಕಾದ್ರೂ ಮಾಡ್ಕೊಡೋದು ಜವಾಬ್ದಾರಿ ನಮ್ಮದು, ಮಾಡ್ಕೊಡ್ತೀವಿ. ಓಕೆ ಸರ್.